ನನಗೇನು ಗೊತ್ತಾ, ಕೆಲಸ ಚಿಕ್ಕದೇ ಬರಲಿ ದೊಡ್ಡದೇ ಬರಲಿ ಸರ್, ನೀಟಾಗಿ ಮಾಡ್ಕೊಡಿ ನನಗೆ ಪ್ರಾಪರಾಗಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮು ಅಂತ ನೀವು ಅನ್ಕೊಂತ ಇದ್ದೀರಾ. ಅಯ್ಯೋ, ಚಿತ್ರದುರ್ಗದಿಂದ ನಮ್ಮನ್ನ ನೋಡಕ್ಕೆ ಅಂತಾನೆ ಬಂದಿದ್ದಾರೆ 3 ಜನ ಬಂದಿದ್ದಾರೆ. ನಿಮ್ಮನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರು ಯಾಕೆ ಬಂದಿದ್ದಾರೆ, ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ದಾರೆ, ಯಾಕೆ ನಮ್ಮ ಮೇಲೆ ಅಷ್ಟು ಟ್ರಸ್ಟ್ ಬಿಲ್ಡ್ ಮಾಡ್ತಿದ್ದಾರೆ ಇವರು, ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ನಂಬ್ತೀರಾ ನಮ್ಮನ್ನ? ನಾನು ನಂಬೇಡಿ ಅಂತ ಹೇಳ್ತಾ ಇದ್ರು ಜನ ನಂಬಕ್ ಬರ್ತಿದ್ದೀರಾ. ಯಾಕೆ? ಏನಕ್ಕೆ ಬಿಲೀವ್ ಮಾಡ್ತಾ ಇದ್ದೀರಾ ಆಂಕರ್ ಅರುಣ್ ಸರ್ನ, V.9 ಈವೆಂಟ್ಸ್ನ ಅಂತ ಈ ಲೈವ್ ಅಲ್ಲೂ ಹೇಳ್ತಾ ಇದ್ದೀನಿ. ಜೊತೆಗೆ ಮಾತಾಡಿಸ್ತೀನಿ ಯಾಕೆ ನಂಬ್ತಾರೆ ಅಂತ, ಅದನ್ನು ಕೇಳೋಣ. ಸರ್, ತುಂಬಾ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ನಾನು ಕೆಲಸ ನಿಮ್ಗೆ 100% ಕೊಡ್ತೀನಿ, ಬಟ್ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಕ್ವಶನ್ ಕೇಳ್ತೀನಿ, ಯಾಕೆ ಸರ್ ನಮ್ಮನ್ನು ನಂಬಿ ಅಷ್ಟು ದೂರದಿಂದ ಬಂದಿದ್ರ, ಚಿತ್ರದುರ್ಗದಿಂದ? ಅಂಜನ್ ಸರ್ನ ಮಾತಾಡ್ಸೋಣ ಬನ್ನಿ. ಮೊದಲನೇದಾಗಿ ನನ್ನ ಹೆಸರು ಅಂಜನ್ ಕುಮಾರ್, ನಾವು ಚಿತ್ರದುರ್ಗ ಚಳ್ಳಕೆರೆ ಸರ್. ನಾನು ನಿಮ್ಮನ್ನು ಗೊತ್ತಾಗಿದ್ದಂದ್ರೆ ಕನ್ನಡ ಟೆಕ್ ಫಾರ್ ಯೂಟ್ಯೂಬ್ ಚಾನಲಿಂದ. ಅದರಲ್ಲಿ ಕಂಪ್ಲೀಟ್ ನಿಮ್ಮ ಸ್ಟೋರಿ ನೋಡಿದ್ಮೇಲೆ ಒಂದು ಇನ್ಸ್ಪಿರೇಷನ್ ಸರ್ ನನಗೂ. ನಾವು ಹೇಗೆ ಬೆಳಿಬೇಕು, ಯಾವ ರೀತಿ ಕಷ್ಟ ಇದ್ರೂ ಹೇಗೆ ಬೆಳಿಬೇಕು ಅನ್ನೋದು ನನಗೆ ರೋಲ್ ಮಾಡಲ್ಲ ಸರ್. ಹಾಗಾಗಿ ಆ ಚಾನಲ್ ನೋಡಿ ನಿಮ್ಮನ್ನು ಮೀಟ್ ಆಗಬೇಕಂತಲೇ ಇವತ್ತು ಇಲ್ಲಿಗೆ ಬಂದಿದ್ದೆ. ಮತ್ತು ಇವತ್ತು ಬರಬೇಕಾದ್ರೂ ನೀವು ಸಿಗ್ತೀರಾ ಇಲ್ಲ ಅಂದರೆ, ಈಗ ಬಿಸಿ ಡೇಟ್ಸ್ ಅಲ್ಲ ಸರ್, ಮದುವೆ ಸೀಸನ್ಸ್ ಎಲ್ಲ, ನೀವು ಸಿಗ್ತೀರಾ ಇಲ್ಲ ಅಂದ್ಕೊಂಡು ಡೌಟಲ್ಲೇ ಬಂದಿದ್ದು. ಮತ್ತು ಅದೇ ನೀವೇ ಕೇಳಿದ್ರಲ್ಲ ಸರ್, ನಮಗೋಸ್ಕರನೇ ಬಂದಿದ್ದ ಇಲ್ಲ ಅಂತ. ಬೇರೆ ಇನ್ನೇನು ಕೆಲಸ ಇಲ್ಲ ಸರ್ ಇವತ್ತು. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಮೀಟ್ ಆಗೋಕ್ಕಂತಲೇ ಬಂದಿದ್ದು. ಅದು ನೀವು ಸಿಗ್ತೀರಾ ಇಲ್ಲ ಅಂತ ಕನ್ಫರ್ಮ್ ಇರಲಿಲ್ಲ, ಬಟ್ ಈಗ ಸಿಕ್ಕಿದ್ಮೇಲೆ ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಮನ್ನು ಮಾತಾಡ್ತಿದ್ದು. ಮತ್ತು ಆ ವಿಡಿಯೋದಲ್ಲಿ ಹೇಳಿದ್ದಕ್ಕೂ ಇಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಕಾಣ್ಬೋದೇನೋ ಅಂದ್ಕೊಂಡೆ, ಬಟ್ ಆ ವ್ಯತ್ಯಾಸ ಏನು, ಅವ್ರು ಹೇಳಿದ್ದು ಏನು ಇದೆಯಾ ಅದು ಸತ್ಯ ಅಂತ ಈಗ ಅನಿಸ್ತಾ ಇದೆಯಾ? ನೋಡಿ ಸ್ನೇಹಿತರೆ, ಸತ್ಯ ಅಂತೆ. ಮ್ಯಾಮ್ ಇನ್ನೇ ಈ ಕಡೆ ಬನ್ನಿ, ನಾನು ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ, ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕನ್ನಡ ಟೆಕ್ ಫಾರ್ ಯು ಅಂತ, ನಮ್ಮ ಕನ್ನಡಿಗರ ಯೂಟ್ಯೂಬ್ ಚಾನಲ್ಲು. ಪ್ರಕಾಶ್ ಸರ್ ಅಂತ ವಾಯ್ಸ್ ಬ್ಯೂಟಿಫುಲ್ ಆಗಿದೆ. ನಾನು ತುಂಬಾ ಇನ್ಸ್ಪೈರ್ ಆಗ್ತೀನಿ. ಇವರು ಸ್ಟೋರಿನ ನರೇಟ್ ಮಾಡುವಂತ ರೀತಿ ಅಪ್ಲೋಡ್ ಮಾಡಿದ್ದಾರೆ. 30th ನವೆಂಬರು 36,913 ವ್ಯೂ ಆಗಿದೆ. ಸಾಧ್ಯವಾದ್ರೆ ಇನ್ನ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಕಮೆಂಟ್ ಮಾಡಿದ್ದಾರೆ. ಈ ಕೆಲವರು ನೋಡಿ ಸರ್, ಕೆಲವರು ಫೇಕ್ ಅಂತ ಎಲ್ಲ ಹಾಕಿರ್ತಾರಲ್ಲ, ಅದೇನ್ ಹೇಳ್ತೀರಾ ನೀವು ಫೇಕ್ ಅಂತ ಅನ್ಸಲ್ವಾ? ನಾವು ಫೇಕ್ ಅನ್ನೋರಿಗೆ ನಾನು ಹೇಳೋದಿಷ್ಟೇ, ಬಂದು ಇಲ್ಲಿ ಫಸ್ಟ್ ಸರ್ನ ಮೀಟ್ ಮಾಡಿ ಅವ್ರ ಮಾತಾಡಿ, ಆಮೇಲೆ ಫೇಕ್ ಅಂತ ಕಮೆಂಟ್ ಮಾಡ್ತೀರಾ ಇಲ್ಲ ಅವ್ರಿಗೆ ಕೇಳ್ಬೇಕು ಸರ್, ಮಾಡೋರಿಗೆ. ನಿಮ್ಗೆ ಅನ್ಸಿಲ್ವಾ ಸರ್? ಬಿಲ್ಡಪ್ ವಿಡಿಯೋ ಮಾಡಿರ್ತಾರೆ ಸರ್. ಸ್ಟೋರಿ ನೋಡಿ, ಅವರು ಎಷ್ಟು ಜನ ಸಬ್ಸ್ಕ್ರೈಬರ್ ಇದಾರೆ ಅಂದ್ರೆ 19,60,000 ಪ್ಲಸ್ ಸಬ್ಸ್ಕ್ರೈಬರ್ ಇರ್ತಾರೆ. ಅವರು ಒಂದೊಂದು ವಿಡಿಯೋ ಮಾಡ್ಬೇಕಂದ್ರೆ ರಿಸರ್ಚ್ ಮಾಡಿರ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸುಮ್ಮನೆ ಫೇಕ್ ಆಗಿರೋರಿಗೆ ವಿಡಿಯೋ, ಅಷ್ಟು ಕ್ರೆಡಿಬಿಲಿಟಿ ಇರುವಂತ ಚಾನಲ್ ಮಾಡಕ್ ಆಗುತ್ತಾ? ಆಗಲ್ಲ ಸರ್. ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಮೀಡಿಯಾ ಕನ್ಸ್ಯೂಮ್ ಮಾಡೋರು ಅಂದ್ರೆ ಬರೀ ಕನ್ನಡಿಗರು ಮಾತ್ರ. ಬೇರೆ ಹಿಂದಿ ಎಲ್ಲ ಮಾಡಿದ್ರೆ ಪ್ಯಾನ್ ಇಂಡಿಯಾ ನೋಡ್ತಾರೆ ಸರ್. ಬಟ್ ನಮ್ಮ ಕನ್ನಡದಲ್ಲಿ ಅಷ್ಟು ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಂದ್ರೆ ಸುಮ್ಮನೆ ಅಲ್ಲ ಸರ್. ಅವ್ರು ಎಷ್ಟು ವರ್ಷದಿಂದ ಬೆಳೆದಿರ್ತಾರೆ. ಈಗ ಸುಮ್ಮನೆ ನಿಮ್ಮ ಬಗ್ಗೆ ಆಗ್ತಾರೆ ಅಂದ್ರೆ ಅವ್ರು ಯೋಚನೆ ಮಾಡ್ಬೇಕು ಸರ್. ರಿಸರ್ಚ್ ಮಾಡ್ದಿಲ್ಲ ಅಂತೂ ಅವ್ರು ಮಾಡಲ್ಲ ಸರ್ ಫಸ್ಟ್ ಆಫ್ ಆಲ್. ಹಾಗಾಗಿ ಅವ್ರು ಸುಮ್ಮನೆ ಮಾಡಿರಲ್ಲ ಸರ್. ಮತ್ತೆ ಕಮೆಂಟ್ ಹಾಕೋರ್ಗೂ ಅಷ್ಟೇ, ಕಮೆಂಟ್ ಹಾಕೋರು ಬಂದು ನಿಮ್ಮನ್ನ ಫಸ್ಟ್ ಮಾತಾಡಿಸಿ ನಿಮ್ಮ ಹತ್ರ ಮಾತಾಡಲಿ, ಆಮೇಲೆ ಕಮೆಂಟ್ ಮಾಡೋದು. ಅದು ನೆಗೆಟಿವ್ ಕಾಮೆಂಟ್ ಏನು ನೋಡ್ತಿದ್ದೀರಲ್ಲ, ನಾನು ನೋಡಲ್ಲ ಸರ್ ಫಸ್ಟ್ ಆಫ್ ಆಲ್. ಕಮೆಂಟೇ ನೋಡಲ್ಲ. ಸೂಪರ್ ನಿರ್ವಾಹ, ವೆರಿ ಗುಡ್. ನಾನು ಅದೇ ತರ. ಏನಂದ್ರೆ ಆ ಆಲ್ಗರಿದಮ್ ಸಪೋರ್ಟ್ ಮಾಡ್ಲಿ ಅಂತ ಅವರು ಒಂದು ಪೇಜ್ ಮಾಡಿರ್ತಾರೆ. ಎಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದೇ ಆಗ್ಲಿ, ಆ ಆಲ್ಗರಿದಮ್ ರನ್ ಆಗೋದೇ ಲೈಕ್, ಕಮೆಂಟ್, ಶೇರ್, ಸೇವ್. ಸೊ ಇಲ್ಲ ಅಂತಂದ್ರೆ ವಿಡಿಯೋ ಹೆಂಗ್ ರನ್ ಆಗುತ್ತೆ? ಆಗೋದೇ ಇಲ್ಲ. ಆ ಬಾಕ್ಸ್ ನಾವು ಚೇಂಜ್ ಮಾಡಕ್ ಹೋಗ್ತಾ ಇದೀವಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ. ನಮ್ ಕನ್ನಡ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಜನಕ್ಕೆ ಆ ಕಮೆಂಟ್ ಬಾಕ್ಸ್ ಇಂದ ಡಿಸ್ಟರ್ಬ್ ಆಗ್ತಿದ್ದಾರೆ. ಟ್ಯಾಲೆಂಟ್ ಇದೆ, ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ಅಲ್ಲಿ ಆ ಕಮೆಂಟ್ ಇಂದ ಎಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಆ ಕಮೆಂಟ್ ನೇ ಚೇಂಜ್ ಮಾಡೋ ತರ ಮಾಡಿದ್ರೆ ಹೆಂಗೆ? ನಾವೇ ಒಂದು 100 ಚಾನಲ್ ಕ್ರಿಯೇಟ್ ಮಾಡ್ಬಿಟ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ 100 ಚಾನಲ್ ಕ್ರಿಯೇಟ್ ಮಾಡಕ್ ಹೊರಟಿದೀವಿ. ಇವತ್ತು ಫಸ್ಟ್ ಡೇ 5 ಚಾನಲ್ ಕ್ರಿಯೇಟ್ ಮಾಡಿದೀವಿ.
ಇನ್ನ 95 ಚಾನಲ್ ಬರುತ್ತೆ. ಕನ್ನಡಿಗರ ಸಂಸ್ಥೆಗಳು, ಕನ್ನಡದಲ್ಲಿರುವಂತ ಯಾರೆಲ್ಲ ಟ್ಯಾಲೆಂಟ್ ಪೀಪಲ್ಗಳಿದ್ದೀರಾ, ನಿಮ್ಮನ್ನ ಯಾರನ್ನೂ ಬಿಡಲ್ಲ. ನೀವೆಲ್ಲ ಗ್ರೋ ಆಗಕ್ಕೆ ಆಂಕರ್ ಅರುಣ್ ಸರ್ ಸತತವಾಗಿ ನಿಮ್ ಜೊತೆಲಿ ಇರ್ತಾರೆ. ಅದ್ರ ಜೊತೆಗೆ ಇವರು ಏನು ಚಿತ್ರದುರ್ಗದಿಂದ ಬಂದಿದ್ದಾರೆ, ಅವರು LED ವಾಲ್ ನ ಇಟ್ಕೊಂಡಿದ್ದಾರೆ. ಅಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಸರ್, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಅಡ್ಮಿಷನ್ ಸೆಕೆಂಡ್ ಪಾರ್ಟ್, ಅವ್ರ ಬಿಸ್ನೆಸ್ ಏನಿದೆ ಅದನ್ನ ಗ್ರೋ ಮಾಡಕ್ಕೆ ನನ್ನ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೆ, ನಮ್ಮ ಸೀನಿಯರ್ ಬೇರೆ, ಅವರು 22 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ, ಶ್ರೀಪಾದ ಸರ್. ಫಸ್ಟ್ ನೀವು ಏನ್ ಸರ್ ಅದು ರೀಲ್ ಬರ್ತಿತ್ತಲ್ಲ, ಅವ್ರ ರೀಲ್ ಅವಾಗಿಂದ ಫೋಟೋಗ್ರಫಿ ಮಾಡ್ಕೊಂಡು ಇವಾಗ್ಲೂ ಮಾಡ್ತಿದ್ದಾರೆ. ಅದ್ರ ಜೊತೆಗೆ LED ವಾಲ್ ಕೂಡ ಇಟ್ಕೊಂಡಿದ್ದಾರೆ. ಈಗ ಬೆಂಗಳೂರು ಬರ್ಬೇಕು ಸರ್, ನನ್ಗೆ ಯಾರು ಕಾಂಟ್ಯಾಕ್ಟ್ ಇಲ್ಲ, ನಾನು ಹೆಂಗ್ ಬರೋದು, ಹೆಂಗ್ ಬಿಸ್ನೆಸ್ ಮಾಡೋದು ಅಂತ ಅವ್ರಿಗೊಂದು ಮನ್ಸಲ್ಲಿದೆ. ಸೊ ಅದಕ್ಕೆಲ್ಲನೂ ಕೂಡ ನಾನು ಅವ್ರಿಗೆ ಕೆಲವೊಂದು ಐಡಿಯಾ ಕೊಟ್ಟಿದ್ದೀನಿ. ಈಗಲೂ ಲೈವಲ್ಲೂ ಕೆಲವೊಂದು ಐಡಿಯಾ ಕೊಡ್ತೀನಿ. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕೂಡ ವ್ಯಕ್ತಪಡಿಸಿ. ನಿಮ್ಗೆ ಅನ್ಸುತ್ತಾ ಸರ್ ತುಂಬಾ ಆನೆಸ್ಟ್ ಆಗಿದೀವಿ ಅಂತ? ಅದೇ ಸರ್, ನಿಜವಾಗ್ಲೂ ನಮಗಂತೂ ಅನ್ಸಿದೆ ಸರ್. ಯಾಕೆ ಅನ್ಸ್ತು ಅದು? ನೀವು ಯಾರು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇರೋದು. ಇವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವಂತ ವ್ಯಕ್ತಿ. ಅವ್ರಿಗೆ ಕಂಟೆಂಟ್ ಬಗ್ಗೆ ತುಂಬಾ ನಾಲೆಜ್ ಇರುತ್ತೆ, ಫಿಸಿಕಲ್ ಡಿಜಿಟಲ್ ಯಾವುದೇ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಾನು ಕ್ವಶನ್ಸ್ ನ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವ್ರಿಗೆ ಕ್ವಶನ್ಸ್ ಇರುತ್ತೆ, ಈ ಫ್ರಾಡ, ಸುಮ್ಮನೆ ಬ್ಲೇಸರ್ ಹಾಕೊಂಡು ಬಿಲ್ಡಪ್ ಕೊಡ್ತಾ ಇದಾರ, ಏನು ಜನಕ್ಕೆ ಮೋಸ ಮಾಡ್ತಾ ಇದಾರ ಕನ್ನಡ ಅನ್ನೋ ಹೆಸರು ಹೇಳ್ಕೊಂಡು ಅಂತ. ಸೊ ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡಿರೋದನ್ನ ಹೇಳಿದ್ರೆ ಅನುಕೂಲ ಆಗ್ಬೋದು ಅಂತ. ಇಲ್ಲ ಫ್ರಾಡ್ ಆಗ್ತಾ ಇದ್ರೆ ಈ ಸಂಸ್ಥೆ ಯಾಕೆ ಬೇಕು, ಕ್ಲೋಸ್ ಮಾಡ್ಕೊಳ್ಳೋಣ. ಏನಂತೀರಾ ಸರ್, ಕರೆಕ್ಟ್ ಅಲ್ವಾ? ಸೊ ನಂದನ್ ಸರ್ ಕೂಡ ಬಂದಿದ್ದಾರೆ, ಅವ್ರ ಬ್ರದರ್, ಅವರು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಶ್ರೀಪಾದ ಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸರ್ ಫೋಟೋಗ್ರಫಿ ಮತ್ತೆ LED ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಅವರು. ಆಲ್ ದ ಬೆಸ್ಟ್, ನೀವು ಮಾಡ್ತಿರೋ ಬಿಸ್ನೆಸ್ ಸಕ್ಸಸ್ ಆಗ್ಲಿ ಸರ್. ನಾನೇನ್ ಗೊತ್ತಾ ಸರ್, ನಮ್ ಸೀನಿಯರ್ಸ್ ನೀವೆಲ್ಲ ಬರ್ತಿದ್ದೀರಾ, ನನ್ ನೋಡಿ ನಾನು ತುಂಬಾ ಬಿಸಿ ಇದ್ದೀನಿ. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಅನ್ಕೋಬಹುದು ಕೆಲವೊಂದು ಟೈಮ್ ನಾವು ಕಾಲ್ ಪಿಕ್ ಮಾಡಲ್ಲ. ನೋಡಿ 1 2 3 4 5 6 ಇನ್ನೊಂದು 4 ಮೊಬೈಲ್ ಮನೇಲಿದೆ, ಅದು ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಬರ್ತೀವಿ. ಇದೆಲ್ಲ B2B ವರ್ಕ್ ಮಾಡೋದು. ಬ್ರ್ಯಾಂಡ್ಗಳನ್ನ ನಾವು ಪ್ರಮೋಟ್ ಮಾಡ್ಬೇಕಂದ್ರೆ ನಮ್ಮ ಫೋನ್ ನಂಬರ್ ಅಲ್ಲಿ ಪ್ರಮೋಟ್ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಮ್ಗೆ ಒಂದು ಡೈಲಿ 100 ಕಾಲ್ ಬಂದ್ಬಿಟ್ರೆ 5 ಬ್ರ್ಯಾಂಡ್, ಯಾರಿಗೆ ನಾವು ಹೆಂಗೆ ಕೋಆರ್ಡಿನೇಟ್ ಮಾಡಕ್ಕಾಗುತ್ತೆ? ಬ್ರ್ಯಾಂಡ್ ಟ್ರಸ್ಟ್ ಮಾಡಿ ಅವ್ರ ನಂಬರ್ ಜೊತೆಗೆ ಫೋನ್, ಅದಕ್ಕೆ ಲೀಡ್ ನ ಜನರೇಟ್ ಮಾಡಿ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಹಾನೆಸ್ಟ್ ಗೆ, ಟ್ರಸ್ಟ್ ಗೆ ಇನ್ನೊಂದು ಹೆಸರೇ ಅರುಣ್. ಯಾಕೆ ನಾನು ಮೋಸ ಮಾಡಲ್ಲ, ಫ್ರಾಡ್ ಮಾಡಲ್ಲ, ನನಗೆ ಆ ಮೈಂಡ್ ಬರಲ್ಲ ಅಂದ್ರೆ, ಬಿಸ್ನೆಸ್ ಅಲ್ಲಿ ನಾನು ಫಾಲೋ ಮಾಡ್ತಾ ಇರೋದು ಯಾರನ್ನ ಅಂದ್ರೆ ರತನ್ ಟಾಟಾ ಸರ್. ಅದೆಲ್ಲ ಆ ಕಂಟೆಂಟ್ ನ ಕನ್ಸ್ಯೂಮ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಈ ಕಾನ್ಫಿಡೆನ್ಸ್ ಬರೋದು. ನಿಮ್ಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ನಿಮ್ಗೆ ಬರೆಯಕ್ಕೆ ಕಾನ್ಫಿಡೆನ್ಸ್ ಬರೋದು ಯಾವಾಗ ಹೇಳಿ ಸರ್? ನಾವು 100% ಎಫರ್ಟ್ ಹಾಕ್ತೀವಿ ಸರ್, ಫಸ್ಟ್ ಆಫ್ ಆಲ್. ಮತ್ತೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿರೋದನ್ನ ಎಷ್ಟು ತಲೆಯಲ್ಲಿದೆ, ಅದನ್ನ ಯಾವ ರೀತಿ ಔಟ್ಪುಟ್ ಕೊಡ್ತೀವಿ, ಔಟ್ಪುಟ್ ಕೊಡೋದ್ರ ಮೇಲೆ ಸರ್ ಇರೋದು. ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ ಎಕ್ಸಾಮ್ಸ್ ಎಲ್ಲ ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೀನಿ, ಬಟ್ ಅವು ಬೇರೆ ರೀತಿಲಿ ಕೇಳಿದ್ರು. ಹಾಗಾಗಿ ಸರ್ ಇನ್ನು ಪ್ರಿಪೇರ್ ಆಗ್ತೀನಿ. ಹಾಗೆ ನೋ ಪ್ರಾಬ್ಲಮ್, ಮರಳಿ ಯತ್ನವ ಮಾಡಿ ಟ್ರೈ 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 ಹಾಗೆ ಒಂದೇ ಸಲ ಯಾವುದು ಸಕ್ಸಸ್ ಸಿಗಲ್ಲ. ಸರ್ದು 22 ವರ್ಷದ ಜರ್ನಿ. ನಾವು ಅನ್ಕೋಬಹುದು ನಾನು ಬ್ಲೇಸರ್ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ, ನನಗೆ ಇಂಗ್ಲಿಷ್ ಬರುತ್ತೆ, ನಾನು ಬಿಸ್ನೆಸ್ ಮಾಡಿ, ಐ ರೆಸ್ಪೆಕ್ಟ್, ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ನಂದು 16 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅನ್ಕೊಳ್ಳಿ, ನನ್ನನ್ನು ರೆಸ್ಪೆಕ್ಟ್ ಮಾಡ್ಬೇಕು ನೀವು, ಕರೆಕ್ಟ್ ಅಲ್ವಾ? ಸೊ ಎಲ್ಲರದು ಇವಾಗ ನೀವು ನ್ಯೂ ಕಮರ್ಸ್ ಹೊಸದಾಗಿ ಎಂಟ್ರಿ ಆಗ್ತಿದ್ದೀರಾ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಸುಮ್ಮನೆ ಬರ್ತಿಲ್ಲ, ನೀವು ಒಂದು ಕನ್ಸಿಟ್ಕೊಂಡು ಬರ್ತಿದ್ದೀರಾ. ಸೊ ಹಾಗಾಗಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ರಿಸ್ಕ್ ಫ್ರೀ ಮಾಡಬೇಕು ಸ್ವಲ್ಪ ಮಟ್ಟಿಗೆ. ಸೊ ಬಿಸ್ನೆಸ್ ಬಗ್ಗೆ ನಾನು ಇವಾಗ ನಿಮ್ಗೆ ಹೇಳೋದಾದ್ರೆ ಸರ್, ಇವಾಗ ನಿಮ್ಮ ಹತ್ರ ಇರೋದು 6x8 LED, 6x10 ಕರೆಕ್ಟ್ ಅಲ್ವಾ? ಸೊ ನಾನು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ವಿಸ್ ನ ಹೇಳ್ತೀನಿ, B2B ಅಂಡ್ B2Cನೂ ಕೂಡ. ಸೊ ನೋಡಿ, ಒಂದು LED ನೀವು ಹಾಕ್ತೀರಾ 8x10 ಅನ್ಕೊಳ್ಳಿ, ಓಕೆ, 8x10 LED ಸ್ಟ್ಯಾಂಡ್ ಹಾಕ್ತೀರಾ ಅಲ್ವಾ? ಇಲ್ಲಿ ಸ್ಟ್ಯಾಂಡ್ ಹಾಕ್ತೀರಾ, ಹಿಂಗೆ ಬಿಟ್ಬಿಡ್ಬಾರ್ದು, ನನಗೆ ನೀಟಾಗಿ ಪ್ರಾಪರ್ ಆಗಿ ಇಲ್ಲೊಂದು ಬ್ಲಾಕ್ ಮಾಸ್ಕಿಂಗ್ ಮಾಡಿ. ಇದು ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್, ಇಲ್ಲಿ ಕನ್ಸಲ್ ಇಟ್ಕೊಂತೀರಾ ಗೊತ್ತಾ,
ಆ LED ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಆಪರೇಟ್ ಮಾಡಕ್ ಹೋಗ್ಬೇಡಿ. ನನಗೆ ಪ್ರಾಪರ್ ಆಗಿ ವರ್ಕ್ ಆಗೋ ತರ ಇರಲಿ, ನೀಟಾಗಿ ಕೊಡಿ. ಆಮೇಲೆ ಹುಡುಗನ್ ಏನ್ ಕೊಡ್ತೀರಾ ನೀವು, ಒಂದು ಟೀ ಶರ್ಟ್ ಹಾಕಿ, ಒಂದು ಕ್ಯಾಪ್ ಹಾಕಿ, ನೀಟಾಗಿ ವರ್ಕ್ ಮಾಡೋ ತರ ಇರ್ಬೇಕು ಆ ಹುಡುಗ. ಸುಮ್ನೆ ಪಾನ್ ಪರಾಕ್ ಹಾಕೊಂಡು ಹಂಗೆ ಹಿಂಗೆ ನೋಡ್ಕೊಂಡು ಆಡಿಯನ್ಸ್ ನ ನೋಡ್ಕೊಂಡಿರೋ ತರ ಬೇಡ. ನನಗೆ ನೀಟಾಗಿ ಬಿಸ್ನೆಸ್ ಮಾಡಕ್ ಬರ್ತಿದ್ದೀರ, ಬಿಸ್ನೆಸ್ ಮಾಡ್ಬೇಕು, ಪ್ರೊಫೆಷನಲ್. ಮತ್ತೆ ನನ್ಗೆ ಐಡಿಯಾ ಇರಲ್ಲ, ಅದು ನನ್ನ ಕ್ಲೈಂಟ್ಗೆ ಐಡಿಯಾ ಇರಲ್ಲ. ಅದು LED ಹಾಕಿದ ತಕ್ಷಣ ಕೆಳಗಡೆ ಕ್ಲಾತ್ ಹಾಕ್ಬೇಕು ಅಂತ ಅವ್ರಿಗೆ ಐಡಿಯಾ ಇರಲ್ಲ. ನಾವು ಐಡಿಯಾ ಥಿಂಕ್ ಮಾಡ್ಬೇಕು, ಕ್ಲೀನಾಗಿ ಒಂದು ಮಾಡಿ ಇಟ್ಕೊಬಿಡ್ಬೇಕು. ಯಾಕಂದ್ರೆ LED ಪ್ಲೇ ಆಗ್ಬೇಕಾದ್ರೆ, ಒಂದು ಫೋಟೋ ವಿಡಿಯೋ ಮಾಡ್ಬೇಕಾದ್ರೆ ಕೆಳಗಡೆ ಗ್ಯಾಪ್ ಕಾಣಿದ್ರೆ ಅದು ಅಸಹ್ಯವಾಗಿ ಕಾಣುತ್ತೆ. ನೀಟಾಗಿ ಪ್ರೊಫೆಷನಲ್ ಆಗಿ ಕಾಣ್ಲಿ. ಇಲ್ಲ ಅಂದ್ರೆ ಅದು ಬ್ರ್ಯಾಂಡಿಂಗ್ ತರ ಮಾಡ್ಕೊಳ್ಬಹುದು ಈವೆಂಟ್ಗೆ. ಏನಂತೀರಾ ಸರ್, ಕರೆಕ್ಟಾ ಇಲ್ವಾ? ಹಾ. ಸೊ ಇದು 2 ಪಾಯಿಂಟ್. ಥರ್ಡ್ ಪಾಯಿಂಟ್, ನನಗೆ ಲ್ಯಾಪ್ಟಾಪ್ ಏನ್ ಕೊಡ್ತೀರಾ ಮತ್ತೆ ಎಕ್ಸ್ಟ್ರಾ ಜಾಕ್ಗಳನ್ನ ಇಟ್ಕೊಬಿಡಿ ನೀವು. ಓಕೆ, ಎಕ್ಸ್ಟ್ರಾ ಜಾಕ್ ಬಂದು ನೀವು ಸೌಂಡ್ ಸಿಸ್ಟಮ್ಗೂ ನೀವು ಪ್ರಾಪರ್ ಆಗಿ ಕನೆಕ್ಟಿವಿಟಿ ಇರಬೇಕು. ನಿಮ್ಮ ಹತ್ರ ಸೌಂಡ್ ಸಿಸ್ಟಮ್ ಇಲ್ಲಿ ಬಂದ್ಮೇಲೆ ಹಾಕೊಂತೀನಿ ಅಂದ್ರೂ ನೋ ಪ್ರಾಬ್ಲಮ್. ಸೊ LED ಸೌಂಡ್ ಸಿಸ್ಟಮ್ ಚಿಕ್ಕದೇ ಹಾಕೊಳ್ಳಿ ಸರ್, 6x10 ಸಾಕು. ಪ್ರತಿ ವೀಕೆಂಡು ನೀವು ಬ್ಯುಸಿ ಆಗ್ಬಿಟ್ರೆ 8 ದಿನ ವಾರಕ್ಕೆ ಸರ್, ಸ್ಯಾಟರ್ಡೆ ಸಂಡೇ ಅಂದ್ರೂ ಮಿನಿಮಮ್ ಇಟ್ಕೊಂಡು ಹುಡುಗನ್ಗೆ ಸ್ಯಾಲ್ರಿ ಕೊಟ್ಕೊಂಡು ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಡೋಂಟ್ ವರಿ. ಕ್ಲಿಯರಾ ಸರ್? ಆಮೇಲೆ ಸರ್ ಮಾಂಟೇಜಸ್, ನನ್ VJ ಮಾಂಟೇಜಸ್ ಆ ಮೈಕ್ ಅವ್ರು ಕೊಡಿ ಸರ್, ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿ ಹಾಕಿ ನೀಟಾಗಿ. ಅವ್ರಿಗೆ ಹೇಳ್ಬೇಕಾಗಿಲ್ಲ, ಅವರು ಕ್ಯಾಮ್ರಾಮನ್. ಶ್ರೀಪಾದ ಸರ್, ನನಗೆ ವಿಡಿಯೋ ಮಾಂಟೇಜಸ್ ಪ್ರಾಪರ್ ಆಗಿ ಬರಬೇಕು, ಬ್ಯೂಟಿಫುಲ್ ಆಗಿ. ನನಗೆ ಅವರು ಟೆಂಪ್ಲೇಟ್ಸ್ಗಳನ್ನ ಎತ್ತಿಟ್ಕೊಳಕ್ ಹೇಳಿ. ಯಾವ ಬರ್ಡೇ ಮಾಡ್ತಿದ್ದಾರೆ, ಎಕ್ಸಾಂಪಲ್ ಒಂದು 50 years ಬರ್ಡೇ ಮಾಡ್ತಿದ್ದಾರೆ ಅಂದ್ರೆ ಆ ರಿಲೇಟೆಡ್ ಮಾಂಟೇಜಸ್ ಇಟ್ಕೊಳಕ್ ಹೇಳಿ. ಫಸ್ಟ್ ಇಯರ್, 10 year, 60 years ಕಾರ್ಪೊರೇಟ್ ಇವೆಂಟ್ಸ್ ಆ ಮಾಂಟೇಜಸ್ ಎಲ್ಲ ಕ್ಲೀನ್ ಆಗಿ ಪೆನ್ ಡ್ರೈವ್ ಅಲ್ಲಿ ಇರ್ಬೇಕು ನೀಟಾಗಿ. ಅಲ್ಲಿ ಬಂದ್ಮೇಲೆ ನನಗೆ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡೋದು, ಇಲ್ಲಿ ಸ್ಲೈಡ್ ಮಾಡೋದು ಅದೆಲ್ಲ ಬೇಡ. ನಮ್ಗೆ ಏನ್ ಗೊತ್ತ, ಅವ್ರು ಟೆನ್ಷನ್ ಕೊಟ್ರೆ ನಮ್ಗೆ ಯಾಕೆ ಹೈಯರ್ ಮಾಡ್ಕೋಬೇಕು ಅವರು? ಮತ್ತೆ ಹುಡುಗ ಆನ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೇಕು ಸರ್. 6 o'clock ಸೆಟಪ್ ಆಗ್ಬೇಕಾ? ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಸರ್, ಹೆಂಗ್ ಮಾಡೋದು? ಟ್ರೂ. ನನಗೆ 6 o'clock ಸೆಟಪ್ ಮಾಡ್ಬೇಕು ಅಂತ ಅನ್ಕೊಳ್ಳಿ ಸರ್. ನೀವು 5 o'clock ಅಲ್ಲಿ ಸೆಟಪ್ ರೆಡಿ ಇರಬೇಡಿ. ನೀವೇನಾದ್ರೂ ಹತ್ರ ಇದೆ, ಈಗ ಎಕ್ಸಾಂಪಲ್ ನೀವು ನಿಯರ್ ಬೈ, ಇವಾಗ ನಾವು ಉಳ್ಳಾಳ್ ಮೇನ್ ರೋಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೀವಿ, ವಿಜಯನಗರ 6 ಗಂಟೆಗೆ ಸೆಟಪ್ ಮಾಡ್ಬೇಕು ಸರ್ ಅಂತ ಹೇಳಿರ್ತೀನಿ. ನಿಮ್ ಹುಡುಗ ಇಲ್ಲಿರ್ತಾರೆ, ವಿಜಯನಗರ 10 ನಿಮಿಷ ಅಲ್ವಾ, 5:15 ಇಲ್ಲಿ ಬಿಟ್ರೆ ನಾಗರಬಾವಿ ಡೌನ್ ಅಲ್ಲಿ ಫುಲ್ ಬ್ಲಾಕ್, ಚಂದ್ರಲೇಔಟ್ ಸಿಗ್ನಲ್ ಬ್ಲಾಕ್, ಎಲ್ಲ ಬ್ಲಾಕ್ ಆಯ್ತು. 6:15 ಹೋಗಿ ಲ್ಯಾಂಡ್ ಆದ್ರೆ ಸೆಟಪ್ ಆಗೋ ಅಷ್ಟೊತ್ತಲ್ಲಿ 7 ಗಂಟೆ. ಆಮೇಲೆ ಕ್ಲೈಂಟ್ ನನಗೆ ತುಂಬಾ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. 1 hour 2 hour ಬಿಫೋರ್ ಇರಬೇಕು ಸೆಟಪ್. ಹರಿಬರಿ ಮಾಡಬೇಡಿ, ಒಂದೇ ಬಿಸ್ನೆಸ್ ಮಾಡಿ ಸರ್ ದಿನಕ್ಕೆ, ಮನಸ್ಫೂರ್ತಿಯಾಗಿ ಮಾಡಿ. B2C ಅಂದ್ರೆ ನಿಮ್ಗೆ ಹರ್ಷದ ಕುಳು, B2B ವರ್ಷದ ಕುಳು. ಓಕೆನಾ? ಲಾಂಗ್ ಟೈಮ್ ಮಾಡೋಣ. ಇದು ಕ್ಲಿಯರ್ ಆಯ್ತು ನಿಮ್ಗೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಂಗೆ ಬೇಕು. LED ಆಯ್ತು, ಮತ್ತೆ ನಿಮ್ಗೆ ಇಲ್ಲಿ ಕವರಿಂಗ್ ಆಯ್ತು, ಮಾಸ್ಕಿಂಗ್ ಪ್ರಾಪರ್ ಆಗಿರ್ಲಿ, ಮತ್ತೆ ಇಲ್ಲಿ ಹುಡುಗ ಏನಿರ್ತಾನೆ ಅವ್ನು ನೀಟಾಗಿ ಆಪರೇಟ್ ಮಾಡಲಿ. ಅದಾದ್ಮೇಲೆ ನೆಕ್ಸ್ಟ್ ಲ್ಯಾಪ್ಟಾಪ್ ಆಗಲಿ, ಅದಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಥಿಂಗ್ಸ್ ಪ್ರಾಪರ್ ಆಗಿರ್ಲಿ. ಸೊ ಇದಾಯ್ತು 2. ಮತ್ತೆ ಟ್ರಾವೆಲ್ ಪಾರ್ಟ್ ನೀಟಾಗಿ ಇಟ್ಕೊಳ್ಳಿ. ಕಾಸ್ಟಿಂಗ್ ಸರ್ ನಾನು ಹೇಳ್ತೀನಲ್ಲ, 500 ರೂಪಾಯಿ ಜಾಸ್ತಿ ಮಾಡಿ ಪರವಾಗಿಲ್ಲ, ಇಲ್ಲ 500 ರೂಪಾಯಿ ಕಮ್ಮಿ ಮಾಡಿ, ನಾನು ನೀಟಾಗಿ ಕೆಲಸ ಮಾಡೋಣ. ನಾವಿಬ್ರು ಸೇರಿದ್ರೆ ಪ್ರಾಪರ್ ಆಗಿ ರಿಸಲ್ಟ್ ಕೊಡ್ಬೋದು. ಸ್ನೇಹಿತರೆ, ಇದೇ ಅರುಣ್ ಸರ್ ಮಾಡ್ತಾ ಇರೋದು. ಸರ್ ಹತ್ರ ಮಾರ್ಕೆಟಿಂಗ್ ಇಲ್ಲ ಅಂತ ತುಂಬಾ ಎಮೋಷನಲ್ ಆಗ್ಬಿಟ್ರು ಫಸ್ಟ್. ಅದನ್ನೆಲ್ಲ ನಾನು ಮಾಡ್ಬಿಡಿ ಅಂತ ಹೇಳಿದೀನಿ, ಈಗ ಮಾಡಿಸ್ಬಾರ್ದು. ನಮ್ಮ ಸೀನಿಯರ್ಸ್ ಎಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ, ನೀವೆಲ್ಲ ನನ್ನ ಗುರುಗಳು. ನೀವು ನಿಮ್ ಬ್ರ್ಯಾಂಡ್ ಇಲ್ಲ ಅಂದ್ರು ಅರುಣ್, ಕನ್ನಡಿಗ ಅರುಣ್ ನಿಮ್ ಜೊತೆ ಇರ್ತಾನೆ. ಸರ್ ನೀವು ನನ್ ದುಡ್ಡೇ ಕೊಡ್ಬೇಡಿ ಸರ್, ನೀವು ನನ್ಗೆ ಏನು ಮಾರ್ಕೆಟಿಂಗ್ ದುಡ್ಡೇ ಕೊಡ್ಬೇಡಿ ಸರ್, ನಿಮ್ ಸೇವೆ ಮಾಡಿರೋದೇ ನನ್ಗೆ ಬಹಳ ಖುಷಿ. ನನಗೆ ನೀವ್ ಯಾರಂತಾನೆ ಗೊತ್ತಿಲ್ಲ, 3 ತಿಂಗಳಿಂದ ನನ್ನ ಪೇಜ್ ನ ಫಾಲೋ ಮಾಡಿದೀರಾ, ಎಲ್ಲ ನೋಡಿದೀರಾ. ನನಗೆ 22 ವರ್ಷ ಜರ್ನಿ ಅಂದಿದ ತಕ್ಷಣನೇ ನನ್ಗೆ ಬಹಳ ಖುಷಿ ಆಯ್ತು. ನಾನ್ ನೋಡಿ ಸ್ನೇಹಿತರೆ, ನಮ್ ಸೀನಿಯರ್ಸ್ಗೆ ನಾನ್ ಯಾವಾಗ್ಲೂ ಚಿರಋಣಿ. ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ಗೆ ನಾನು ಯಾವಾಗ್ಲೂ ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ. ನಂಬರ್ 1. ನಂಬರ್ 2,
ಈವೆಂಟ್ ವೆನ್ಯೂ ಓನರ್ಸ್ ಗಳಿಗೆ ನಾನು ಯಾವತ್ತೂ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಅವ್ರು ಅಷ್ಟು ದೂರದಿಂದ ಬಂದಿದ್ದಾರೆ. ಏನ್ ಅನಿಸ್ತಾ ಇದೆ, ನೀವು ಎಮೋಷನಲ್ ಆಗ್ಬಿಡಿ. ಇಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ. ಹಾ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾ ಫೀಲ್ಡ್ ಅಲ್ಲಿ ಸ್ವಲ್ಪ ಬಹಳ ಸ್ಟ್ರಗಲ್ ಆಗಿತ್ತಲ್ಲ, ಏನೋ ನಮ್ಮ ಸರಿ ಒಂದು ಜಾಗ ಧೈರ್ಯ ಕೊಡ್ತಾರೆ ಅನ್ನೋ ಒಂದು ಇದಕ್ಕಾದ್ರೆ ಬಂದೆ ಸರ್. ಬಟ್ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಡಬಲ್ ಇದೆ, ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಒಂದು ಖುಷಿ ಆಗ್ತಿದೆ ನನಗೆ. ತುಂಬಾ ಥ್ಯಾಂಕ್ ಯು ಸರ್. ಆ ಸ್ಟೋರಿ ಎಲ್ಲ ನೋಡಿದ್ರಲ್ಲ, ಅದಕ್ಕೂ ಇದಕ್ಕೂ ರಿಯಾಲಿಟಿ ಹೇಗಿದೆ? ಬಹಳ ಚೆನ್ನಾಗಿದೆ. ಅದಕ್ಕಿಂತ ಡಬಲ್ ಇದೆ ಸರ್. ನಿಮ್ಗೆ ಏನಾದ್ರು ಅನ್ಸುತ್ತಾ ಫೇಕ್ ಅಂತ? ಚಾನ್ಸೇ ಇಲ್ಲ ಸರ್. ಹೇಳ್ದೆ ಫೇಕ್ ಅಂದ್ರೆ ನಮಗೂ ಹೇಳ್ದಂಗೆ ಅಂತ ಇಲ್ಲಿ ಬಂದು ನೋಡ್ರಿ ಗೊತ್ತಾಗುತ್ತೆ ಫೇಕ್ ಅನ್ನೋದು ರೀಲ್ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಕಮೆಂಟ್ ಅಲ್ಲಿ ಫೇಕ್ ಅಂತ ಹಾಕಲ್ಲ, ಇಲ್ಲಿ ಬಂದು ನೋಡಿ ಅವ್ರಿಗೆ ಆಮೇಲೆ ಫೇಕ್ ಅಂತ ಹಾಕಿರೋದು ಅದು ಅವ್ರಿಗೆ ಇಷ್ಟ ಸರ್. ನಾವೇನು ಮಾಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಡೆಫಿನೆಟ್ಲಿ ಸರ್. ಇವಾಗ ಚಿತ್ರದುರ್ಗದಲ್ಲಿ ಇದ್ದೀರಲ್ಲ, ಬಿಸ್ನೆಸ್ ಪಾಯಿಂಟ್ ಅಲ್ಲಿ ನಾನು ಹೇಳೋದಾದ್ರೆ ಆ ಕಡೆ ಏನಾದ್ರು ಬಂತು ಅಂದ್ರೆ ನಾನು ಲೀಡ್ ಕೊಡ್ತೀನಿ. ಅದು ಒಂದು ಪಾರ್ಟ್, ಅದು ಕ್ಲಿಯರ್ ಆಯ್ತಲ್ಲ ನಿಮಗೆ, ನೋ ಡೌಟ್. ಸೆಕೆಂಡ್ ಪಾರ್ಟ್, ಇಲ್ಲಿ ಬೆಂಗಳೂರಲ್ಲಿ ಇವಾಗ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಲ್ಲ, ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಫ್ಯಾಮಿಲಿಗೆ ಕೊಡಿ. ಯಾಕೆಂದ್ರೆ ಅವ್ರು ಬೇಗ ಅರ್ಥ ಮಾಡ್ಕೊಂತಾರೆ ನಿಮ್ ಕನೆಕ್ಟಿವಿಟಿಗೆಲ್ಲ. ಮತ್ತೆ ಯಾಕಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ಟ್ರೈನ್ ಅಪ್ ಮಾಡಿ. ಒಂದ್ ತಿಂಗಳು ಬಿಸ್ನೆಸ್ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಅರ್ಥ ಮಾಡಿಸಿ. ನೋಡಪ್ಪ, ನಾನು ಬಿಸಿ ಇರ್ತೀನಿ, ನಿನ್ನ ನಂಬಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಬೆಂಗಳೂರು ಕಳಿಸ್ತಾ ಇದ್ದೀನಿ, ಇಲ್ಲೊಂದು ಮನೆ ಮಾಡಬೇಕು, ಐಟಮ್ ಇಟ್ಕೋಬೇಕು, ನೀನ್ ಕೆಲಸ ಮಾಡ್ಬೇಕು. ಇದನ್ನ ಪ್ಲಾನ್ ಮಾಡಿ ಸರ್. ಕರೆಕ್ಟಾ ಸರ್ ನಾನು ಹೇಳ್ತಾ ಇರೋದು? ಅಂಜನ್ ಸರ್, ನಂದನ್ ಸರ್ ಕರೆಕ್ಟ್ ಅಲ್ವಾ? ಈ ತರ ಮಾಡಿ. ಅದಾದ್ಮೇಲೆ ಇಲ್ಲಿ ನೀವೇನು ಪ್ಲಾನ್ ಮಾಡ್ತಿದ್ದೀರಾ, 6x8 LED ಪ್ಲಾನ್ ಮಾಡಿ. ಪ್ಲಾನ್ ಮಾಡಾದ್ಮೇಲೆ ಮಾರ್ಕೆಟಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ, ನಾನ್ ನಿಮ್ ಜೊತೆ ಇದ್ದೀನಿ. ನಾನು ಇದನ್ನ ನಮ್ಮ ಈವೆಂಟ್ ಆರ್ಗನೈಸರ್ಸ್, ನಮ್ಮ ಸೀನಿಯರ್ಸ್ ಇದ್ದಾರೆ, ಅವ್ರಿಗೂ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಶ್ರೀಪಾದ ಸರ್ ಹಾಕೊಂಡಿದ್ದಾರೆ ಅಂತಂದ್ರೆ ನಾನು ಕೊಡ್ತೀನಿ. ಎಷ್ಟೋ ಪಾರ್ಟಿ ಹಾಲ್ಗಳಿದೆ, ಕಾರ್ಪೊರೇಟ್ ಇವೆಂಟ್ಗಳೆಲ್ಲ ಇದೆ, ನಾನು ಟಚ್ ಕೊಡ್ತೀನಿ. ನಾನೇ ಬ್ಲಾಗ್ ನಮ್ಮ ಚಾನಲಲ್ಲೇ ಡಿಸ್ಪ್ಲೇ ಮಾಡ್ಕೊಡ್ತೀನಿ, ಹೋಗಿ ಸರ್, ನೀವು ಬೆಳೀರಿ ಸರ್. ನನಗೇನಂದ್ರೆ ನಿಮ್ಮ ಜರ್ನಿ ನನ್ಗೆ ಬಹಳ ಇಷ್ಟ ಸರ್. ನೀವಿವಾಗ ಬಿಸ್ನೆಸ್ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಎಮೋಷ್ನಲಿ ಬೇಜಾರಾದ್ರೆ ನನಗೆ ಇಷ್ಟ ಆಗಲ್ಲ. ನಾನು ಈ ಫೀಲ್ಡಲ್ಲಿ ಬಂದಿರೋದೇ ಆ ಥರ ಸಪೋರ್ಟ್ ಮಾಡಕ್ಕೆ, ಆಯ್ತಾ? ಇದೊಂದು ಮಾಡಿ. ನೀವು ಯಾವಾಗ ಬರ್ತೀರಾ, ಏನ್ ಮಾಡ್ತೀರಾ ಅಂತ ಪ್ಲಾನ್ ಮಾಡ್ಕೊಳ್ಳಿ. ಬಟ್ ಏನ್ ಗೊತ್ತಾ, ಕ್ವಾಲಿಟಿ ನೋ ಕಾಂಪ್ರಮೈಸ್. ಮತ್ತೆ ಏನಂದ್ರೆ, ನೀವು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇನೋ, ಒಂದೊಂದು ಚಿಕ್ಕ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ಅದು ನೀಟಾಗಿ ಫಿನಿಶ್ ಆಗಬೇಕು. ಹರಿಬರಿಲಿ ಮಾರ್ನಿಂಗ್ ಒಂದು ಸೆಟಪ್, ಈವ್ನಿಂಗ್ ಒಂದು ಸೆಟಪ್, ಕ್ಲಾಶ್ ಆಗೋ ತರ ಮಾಡಬೇಡಿ. ಯಾಕಂದ್ರೆ ಕ್ಲೈಂಟ್ಗೂ ಪ್ರಾಬ್ಲಮ್, ಈವೆಂಟ್ ಆರ್ಗನೈಸರ್ಗೂ ಪ್ರಾಬ್ಲಮ್. ಅದನ್ನೆಲ್ಲ ನಾನು ಗೈಡ್ ಮಾಡ್ಕೊಡ್ತೀನಿ. ಆಮೇಲೆ ಪೇಮೆಂಟ್ ವಿಷಯದಲ್ಲಿ B2B ವರ್ಕ್ ಮಾಡೋಣ. ಮಾರ್ಕೆಟ್ ಅಲ್ಲಿ 6,000 7,000 ಚಾರ್ಜ್ ಮಾಡ್ತಾ ಇದ್ರೆ ನನ್ಗೊಂದ್ ಸ್ವಲ್ಪ ಕಮ್ಮಿ ಕಾಸ್ಟ್ ಕೊಡಿ. ಯಾಕಂದ್ರೆ ಆ ಕಮ್ಮಿ ಕಾಸ್ಟ್ ಕೊಟ್ಟಿರೋದು ಇನ್ ಮಿಕ್ಕಿರೋ ದುಡ್ಡು ಮಾರ್ಕೆಟಿಂಗ್ ಖರ್ಚು ಮಾಡೋಣ. ಈಗ ಒಂದ್ 7,000 ಚಾರ್ಜ್ ಮಾಡ್ತಾ ಇದ್ರ ನನ್ಗೆ 6 ಮಾಡಿ, ಆ 1,000 ನಾವು ಸೋಷಿಯಲ್ ಮೀಡಿಯಾಗ ಹಾಕೋಣ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೊಡೋಣ. ಎಷ್ಟೋ ಕ್ರಿಯೇಟರ್ಗಳು ಅವ್ರ ಲೈಫ್ ಲೀಡ್ ಆಗ್ಬೇಕಲ್ಲ, ಅವ್ರಿಗೂ ದುಡ್ಡು ಕೊಡೋಣ. ನಾನು ಹೇಳಿದ್ದು ವಿಷಯದಲ್ಲಿ ತುಂಬಾ ಒಂದು ಪ್ರೌಡ್ ಫೀಲ್ ಆಗ್ತಿದೆ ಸರ್. ತುಂಬಾ ಖುಷಿ ಆಗ್ತಿದೆ ನನಗೆ. ಇಷ್ಟು ದಿನ ಇದ್ದಿದ್ದು ಒಂದು ಡೌಟ್ ಎಲ್ಲ ಕ್ಲಿಯರ್ ಆಗಿದೆ. ನಾವು ಬೆಳಿಬೋದು, ಇಲ್ಲಿಗೆ ಬಂದು ಒಂದು ಪ್ಲೇಸಿಗೆ ಬಂದಿದ್ದೀವಿ, ಸಾರ್ನ ಮೀಟ್ ಮಾಡಿದ್ದೀವಿ, 2 ಸಾರ್ನ. ನನಗೆ ಈಗ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಗ್ರೋತ್ ಆಗ್ತೀನಿ ನಾನು, 100% ಆಗ್ತೀನಿ ನಾನು. ಈಗ ಆಗ್ತಿದೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಎಲ್ಲ ಮಾಡಿದೀವಿ, ಬಟ್ ಸಕ್ಸಸ್ ಸಿಕ್ಕಿರಲಿಲ್ಲ, ಬಹಳ ಬೇಜಾರಾಗ್ತಿತ್ತು. ಇಲ್ಲಿಗೆ ಬಂದಾಗ ಆ ಒಂದು ಸಕ್ಸಸ್ ಈ ಕೈಯಲ್ಲಿ ಬರ್ತಾ ಇದೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಗ್ತಿದೆ ಸರ್. ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಬಹಳ ಖುಷಿ ನನಗೆ ನಿಮ್ ಖುಷಿ ನೋಡಿ. ನಾನು ಇದಕ್ಕೆ ವರ್ಕ್ ಮಾಡೋದು, ಅವ್ರ ಖುಷಿಗೆ. ಅರುಣ್ ಸರ್ ಯಾಕೆ ಇಷ್ಟು ಬೋಲ್ಡ್ ಆಗಿ ಮಾತಾಡ್ತಾರೆ, ಇಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಅಂತಂದ್ರೆ ಆ ಎಕ್ಸ್ಪೀರಿಯನ್ಸ್, ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿಲ್ಲ ಅಂದ್ರೆ ಈ ಲೈವ್ ಅಲ್ಲಿ ಮಾತಾಡಕ್ಕಾಗಲ್ಲ ಸ್ನೇಹಿತರೆ. ನಾನ್ ಆ ಖುಷಿಗೆ ನಾನ್ ವರ್ಕ್ ಮಾಡ್ತಾ ಇರೋದು. ಈವೆಂಟ್ ಮಾಡೋದು ಕ್ಲೈಂಟ್ ಖುಷಿಗೆ, ನಮ್ ಸ್ಟೂಡೆಂಟ್ ಖುಷಿ ಪಡ್ತಾರೆ ಗೊತ್ತಾ, ಅವ್ರ ಪೇರೆಂಟ್ಸ್ ಮುಖದಲ್ಲಿ ಒಂದು ನಗು ಬರೋದು ಗೊತ್ತಾ, ಅದಕ್ಕೆ ವರ್ಕ್ ಮಾಡ್ತಾ ಇರೋದು. ಅರುಣ್ ಸರ್ ದುಡ್ಡು ಮಾಡೋದು ಈವೆಂಟ್ಸ್ ಅಲ್ಲಿ, ಅದ್ ಸೆಕೆಂಡ್ ಪಾರ್ಟ್. ಇನ್ಸ್ಟಿಟ್ಯೂಟ್ ಮಾಡಿರೋದು ಕೂಡ ನಿಮ್ ಗ್ರೋತ್ಗೆ. ಯಾರು ಹೇಳ್ತಾರೆ ಜೊತೆಲಿ ಇರೋರಾಗ್ಲಿ, ಫ್ಯಾಮಿಲಿ ಮೆಂಬರ್ಸೇ ಆಗ್ಲಿ, ನಾನು ಇದ್ದೀನಿ ನೀನ್ ಮಾಡು ಅಂತ ಹೇಳ್ತಾರ ಸರ್? ಯಾರು ಹೇಳಲ್ಲ ಸರ್. ಈ ಕಾನ್ಫಿಡೆನ್ಸ್ ಹೇಳೋರು ಯಾರಾದ್ರೂ ಇದಾರ? ಜನಗಳಿಗೆ ಇದೆ ಸರ್, ಹೇಳಕ್ ಬಂದಿರೋದು. ಕಾನ್ಫಿಡೆನ್ಸ್ ಕೊಡೋದು ಕಡಿಮೆ ಆಗಿದೆ ಸರ್. ಇವತ್ತೆಲ್ಲ ಕಾಲೇಳಿಯವರೇ ಜಾಸ್ತಿ ಅಂತ ಕಾಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡೋರು ಅಷ್ಟೇ ಸರ್. ಫಸ್ಟ್ ಆಫ್ ಆಲ್ ಅದೇ ಧೈರ್ಯ ತುಂಬಬೇಕು ಸರ್ ಒಬ್ಬ ವ್ಯಕ್ತಿಗೆ. ಹೌದು, ಧೈರ್ಯ ಇಲ್ಲ ಅಂದ್ರೆ ಯಾವ ವ್ಯಕ್ತಿ ಏನು ಮಾಡಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಬಂದು ಫಸ್ಟ್ ಟಿಪ್ಸ್ ಕೊಡೋದೇ ಸರ್ ಹೇಳೋದು ಧೈರ್ಯ ತುಂಬಕ್ ಸರ್. ಏನೂ ಆಗಲ್ಲ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಅಷ್ಟು ಸಾಕು ಸರ್.
ಬೆಳೆಯೋರಿಗೆ. ಮಾಡ್ಬೇಕು ಸರ್. ಇವಾಗ ನೋಡಿ ಸರ್, ನಿಮ್ದು ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಆಣ ಮಾಡ್ಬೇಕು ಸರ್. ನೋಡಿ ಇವಾಗ ನಾನು ಯಾಕೆ ಅಷ್ಟೊಂದು ಹೇಳ್ತೀನಿ ಅಂದ್ರೆ ಎಷ್ಟೊಂದು ಜನ ಟ್ಯಾಲೆಂಟ್ ಇದೆ ಸರ್, ಅವ್ರಿಗೆ ಪ್ಲೇಸ್ ಸಿಗ್ತಾ ಇಲ್ಲ. ಈಗ ನೋಡಿ ಸರ್, ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಸರ್. ಮೈಕ್ ಕೊಡಿ ಒಂದು ನಿಮಿಷ, ಸರ್ ಹತ್ರ ಮಾತಾಡ್ತೀನಿ. ನೋಡಿ, ಚಿತ್ರದುರ್ಗದ ಕಡೆ ಏನಾದ್ರು ನೀವಿದ್ರೆ, ನೀವೇನಾದ್ರೂ ರಿಯಲ್ ಎಸ್ಟೇಟ್ ನೀವು ಸೈಟ್ ನ ತಗೊಳ್ಳೋದು ಇಲ್ಲ ಸೆಲ್ ಮಾಡೋದು ಮತ್ತೊಂದೇನಾದ್ರು ಇತ್ತು ಅಂತಂದ್ರೆ ನಂದನ್ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕಂಪ್ಲೀಟ್ ಆಗಿ ಅವರು ನಿಮ್ಗೆ ಹ್ಯಾಂಡಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸರ್ ಹೇಳಿ, ನಿಮ್ಗೆ ಏನ್ ಅನಿಸ್ತಾ ಇದೆ ಇಲ್ಲಿ ಬಂದ ಮೇಲೆ? ಯಾವ ತರ ಅನಿಸ್ತಿದೆ? ಟ್ರಸ್ಟ್ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ. ಮತ್ತೆ ನಾವು ಕಲಿಯಕ್ಕೆ ಇನ್ನೂ ಚೆನ್ನಾಗಿ ಜಾಸ್ತಿ ಇದೆ. ಮತ್ತೆ ಮತ್ತೆ ಇನ್ನು ಕಲ್ತ್ರೆ ಇನ್ನು ಫ್ಯೂಚರ್ ಗ್ರೋತ್ ಚೆನ್ನಾಗಿದೆ. ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಅಂತ ಈಗ ಚಿಕ್ಕದಾದ ಮುಂದೆ ಇನ್ನೂ ಒಳ್ಳೊಳ್ಳೆ ಇವೆಂಟ್ಸ್ ಮಾಡಬಹುದು. ನಿಮ್ಗೆ ಅನ್ಸುತ್ತಾ ಇಲ್ಲಿ ಬಂದ್ರೆ ಒಂದು ಗ್ರೋತ್ ಆಗ್ತೀವಿ ಅಂತ? ಹೌದು ಸರ್, ಲೈವ್ ಅಲ್ಲಿ ಇದ್ದೀನಿ ಸರ್. ಹಾಗೆ ಲೈವ್ ನಿಮ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್. ನಮ್ ಚಂದ್ರು ಸರ್ ಇದ್ದಾರೆ, ಹಾಯ್ ಮಾಡಿ ಸರ್. ಚಂದ್ರು ಸರ್ ಇದ್ದಾರೆ. ಚಂದ್ರು ಸರ್ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಈ ಕಡೆ ತೋರಿಸಿ ಮೇಡಮ್. ಚಂದ್ರು ಸರ್ ಬಗ್ಗೆ ಹೇಳ್ತೀನಿ. ಪ್ರೋಟಿಯಂ ಬ್ಯಾಂಕ್ ಏನಿದೆ ಕರ್ನಾಟಕನ ಕಂಪ್ಲೀಟ್ ಹ್ಯಾಂಡಲ್ ಮಾಡೋದು ಅವರೇ. ನಾನು ಹೇಳ್ತಾ ಇರ್ತೀನಲ್ಲ, 1.5 ಕೋಟಿ ಲಾಸ್ ಆಯ್ತು ಅಂತ ಬಿಸ್ನೆಸ್ ಅಲ್ಲಿ 2 years ಇನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ. ನೋಡಿ, ಇವಾಗ ಬ್ಯಾಂಕ್ ಸಾಲ ತಗೊಂಡಿದ್ದೀನಲ್ಲ, ಅವ್ರು ಬಂದಿದ್ದಾರೆ. ಅವ್ರಿಗೆ ನಾವು ಹೆಂಗೆ ಹಾಸ್ಪಿಟಾಲಿಟಿ ಕೊಡ್ತೀವಿ ಮತ್ತೆ ಹೆಂಗೆ ನಾವು ಪೇ ಮಾಡ್ತೀವಿ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಸರ್. ಇನ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ನಾನು 1.5 ಕೋಟಿ ಲಾಸ್ ಆದೆ. ಯಾಕೆ ಲಾಸ್ ಆದೆ? ಕನ್ನಡಿಗರ ಸಂಸ್ಥೆ, ಕನ್ನಡದಲ್ಲಿ ಬಿಸ್ನೆಸ್ ಮಾಡಿ ಕ್ವಾಲಿಟಿ ಕೊಟ್ಟಿ, ಸಿಕ್ಕಾಪಟ್ಟೆ ಕ್ವಾಲಿಟಿ ಕೊಟ್ಟಿದ್ದು. ನನಗೆ ಬ್ಯಾಂಕ್ ಲೋನ್ ಹೆಂಗೆ 1 ಡೇನೂ ಆಗಿಲ್ಲ ಸರ್. ಇವತ್ತು ಮಾತಾಡಿದೆ, ನೆಕ್ಸ್ಟ್ ಡೇ ನನ್ಗೆ ಲೋನ್ ಮಾಡಿಸಿದ್ರು ಸರ್ ಈ ಒಂದು ಇನ್ಸ್ಟಿಟ್ಯೂಟ್ ಮಾಡಕ್ಕೆ. ಸೊ ಇವತ್ತು ಒಂದು ಪೇಮೆಂಟ್ ಆಗಿರಲ್ಲ, ಯಾವ್ದೋ ಒಂದು ಪೇಮೆಂಟ್ ಡಿಲೇ ಆಗಿರುತ್ತೆ. ಹಂಗನ್ಬಿಟ್ಟು ನಾವು 1.5 ಕೋಟಿ ಲಾಸ್ ಆಗೋಗ್ಬಿಟ್ಟಿದೆ, ಏನ್ ಮಾಡೋದು? ಅಲ್ಲ, ಅದಕ್ಕೆ ಪರಿಹಾರ ಏನು? ಪರಿಹಾರ ಏನು? ಈಗ ಲಾಸ್ ಆಗಿದ್ದೀನಿ, ಈಗ ನೆಕ್ಸ್ಟ್ ಫೀಸ್ ಎಲ್ಲ ಟ್ರಿಬಲ್ ಮಾಡಿದ್ದೀನಿ. ಹೆಂಗೆ ಅಂದ್ರೆ 100-150 ಎಂಕ್ವೈರಿ ಬರ್ತಿದೆ ನಮ್ಗೆ. ಯಾಕೆ ಬರ್ತಿದೆ ಅಂದ್ರೆ ಅಷ್ಟು ಹಾನೆಸ್ಟ್ ಇದೆ ಅಂತ. ಬಟ್ ನಾವು ಅಡ್ಮಿಷನ್ ಮಾಡಿಸ್ಕೊಂತ ಇಲ್ಲ, ದುಡ್ಡು ಬಂದ್ಬಿಡುತ್ತೆ ಅಂತ. ತಗೊಳ್ಳದೆ 10 ಜನನ, ಆ 10 ಜನದಲ್ಲೂ ಕ್ವಾಲಿಟಿ, 10 ಜನದಲ್ಲೂ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ಅರ್ಥ ಮಾಡ್ಕೊಡಿ. ಸೊ ಇದೆಲ್ಲ ನಿಮ್ಗೋಸ್ಕರ, ಕನ್ನಡ ಮಾರ್ಕೆಟ್ಗೋಸ್ಕರ ಮಾಡ್ತಾ ಇರೋದು. ಪರವಾಗಿಲ್ಲ, ಇನ್ನ ಒಂದು 50 ಲಕ್ಷ ಸಾಲ ಕೊಡೋರು ಇದ್ದಾರೆ, ಅದು ತಗೊಂತೀನಿ. 2 ಕೋಟಿ ಆಗುತ್ತೆ ರೌಂಡ್ ಫಿಗರ್. ಓಕೆನಾ? ನೋಡಿ, ಚಂದ್ರು ಸರ್ ನಗ್ತಾ ಇದ್ದಾರೆ ನೋಡಿ. 2 ಕೋಟಿ ಲಾಸ್ ಆದ್ರೂ ಪರವಾಗಿಲ್ಲ. ಚಂದ್ರು ಸರ್ ಇವಾಗ ಮೊನ್ನೆ ಹೇಳಿದ್ರು, ಅರುಣ್ ಸರ್ ಇನ್ನ ಬೇಕಾ ಅಂತಾರೆ. ಯಾಕೆ ಅಂತ ಅಂದ್ರೆ ಆ ಟ್ರಸ್ಟ್ ಬಿಲ್ಡ್ ಮಾಡಬೇಕು, ಆ ಕಾನ್ಫಿಡೆನ್ಸ್. ಏನೋ ಇವಾಗ ಕೆಲವರು 1 ಕೋಟಿ 2 ಕೋಟಿ ಆಗಿದ ತಕ್ಷಣ ಸೂಸೈಡ್ ಮಾಡ್ಕೊಬಿಡೋದು, ಇಲ್ಲ ಲಾಸ್ ಆಗೋಯ್ತು, ಡಿಪ್ರೆಷನ್ ಅಲ್ಲಿ ಇರೋದು. ನೋ, ಕೆಲ್ಸ ಕೆಲ್ಸ ಕೆಲ್ಸ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಅದು ಒಂದು ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ಬೇಕು. ನಿಮ್ಗೆ ಏನಿಸ್ತು ಲೈವ್ ಅಲ್ಲಿ? ಸರ್ ಮೈಕ್ ಕೊಡಿ. ನೋಡಿ, ಬ್ಯಾಂಕ್ ಸರ್ ಬಂದ್ಬಿಟ್ರು. ಈಗ ಈ ಲೈವ್ ಕಟ್ ಆಯ್ತು ಅಂದ್ರೆ ಅವ್ರ ಜೊತೆ ಮಾತಾಡ್ಬೇಕೀಗ. ಏನ್ ಅನಿಸ್ತಾ ಇದೆ ಇದು? ತುಂಬಾ ಖುಷಿ ಆಗ್ತದೆ. ಹೇಳಿದಿಲ್ಲ ಸರ್, ನಾನೊಂದು ಇದನ್ನೇ ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಟೋಟಲಿ ನನಗೆ ಮುಗೀತು ನಂದು ಅಂತ ಒಂದು ಬಹಳ ಇದು ಮಾತಾಡೋದು ಪುಸ್ತಕ ಬಿಟ್ಟಿದೆ. ನೆಕ್ಸ್ಟ್ ಯಾವ ತರ ಎದ್ದು ನಿಂತ್ಕೋಬೇಕನ್ನೋ ಒಂದು ರೋಡ್ ಮ್ಯಾಪ್ ಸಿಕ್ಕಾಗ ಇದೆ ಸರ್. ನನಗೆ ತುಂಬಾ ಖುಷಿ ಆಗ್ತಿದೆ. ನನಗಂತೂ ತುಂಬಾ ಅಷ್ಟೊಂದು ಖುಷಿ. ಅದೇ ನನಗೇನ್ ಗೊತ್ತಾ ಸರ್, ಖುಷಿ ಜೊತೆಗೆ ಬಿಸ್ನೆಸ್ ಮಾಡೋಣ. ಬಿಸ್ನೆಸ್ ಮಾಡೋಣ, ವರಿ ಮಾಡ್ಬೇಡಿ. ನಾನು ಮಾರ್ಕೆಟಿಂಗ್ ಮಾಡ್ಕೊಡ್ತೀನಿ. ನಮ್ಮ ಪೇಜ್ ಅಲ್ಲಿ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರು ತುಂಬಾ ಹಾನೆಸ್ಟ್ ಆಗಿದ್ದಾರೆ ಸರ್. ಅವರು ನಮ್ಮ ಕಂಟೆಂಟ್ ನ ಶೇರ್ ಮಾಡ್ದಿರ ಇರ್ಬೋದು, ಬಟ್ ಟ್ರಸ್ಟ್ ನೆಕ್ಸ್ಟ್ ಲೆವೆಲ್ ಇಟ್ಟಿದ್ದಾರೆ. ಚಿತ್ರದುರ್ಗದಿಂದ ಬಂದಿದ್ದಾರೆ ನಮ್ಮನ್ನ ನೋಡ್ಕೊಂಡು ಹೋಗಕ್ಕೆ. ಅಂದ್ರೆ ನಾನ್ ಮಾಡ್ತಿರೋ ಕೆಲಸ ಅಷ್ಟು ಕನೆಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಇನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಪಾಡ್ಕಾಸ್ಟ್ ಸ್ಟುಡಿಯೋನು ಮಾಡ್ತೀನಿ. ಯಾರಿಗೆಲ್ಲ ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಮಾರ್ಕೆಟಿಂಗ್ ಕೊಡ್ತೀನಿ. ಇನ್ನೊಂದು, ಎಲ್ಲರೂ ಕೂಡ ಏನು ಕಮೆಂಟ್ ಬಾಕ್ಸ್ ಬರೀ ನೆಗೆಟಿವ್. ಅದಕ್ಕೆ ಅಂತ 100 ಚಾನೆಲ್ ನ ಲಾಂಚ್ ಮಾಡ್ತಾ ಇದೀವಿ. 100 ಚಾನೆಲ್ ಅಲ್ಲಿ 100 ಕಮೆಂಟ್ ಬಂತು ಅಂದ್ರೆ ಆಲ್ಗರಿದಮ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಮೇಡಮ್ ಸರ್ಗೆ ಜ್ಯೂಸ್ ಹೇಳಿ. ಸರ್ ಬೇಕೇ ಬೇಕು. ಅಯ್ಯೋ ಸುಮ್ಮನೆ 100 ಚಾನೆಲ್ ಮಾಡ್ತಾ ಇದೀವಿ. ಇವತ್ತು 5 ಚಾನೆಲ್ ಬಂದಿದೆ. ಸೊ ಏನಕ್ಕೆ ಅಂತ ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಲ್ಗರಿದಮ್ ಸಪೋರ್ಟ್. ಆಲ್ಗರಿದಮ್ ಸಪೋರ್ಟ್ ಹೆಂಗ್ ಮಾಡುತ್ತೆ? ನೀವೇನಾದ್ರೂ ಒಂದು ಅಪ್ಲೋಡ್ ಮಾಡಿದ್ರೆ ವಿಡಿಯೋ, ಅದಕ್ಕೆ ಲೈಕ್, ಶೇರ್, ಕಮೆಂಟ್, ಸೇವ್ ಮಾಡಿದ್ರೆ ಮಾತ್ರ ನಿಮ್ ವಿಡಿಯೋ ರೀಚ್ ಆಗೋದು, ಇಲ್ಲ ಅಂದ್ರೆ ಆಗದೇ ಇಲ್ಲ. ಅದಕ್ಕೆ ಕಮೆಂಟ್ಗೆ ನಮ್ ಜೊತೆಲಿರೋರು ಕಮೆಂಟ್ ಮಾಡಲ್ಲ, ಒರಿಜಿನಲ್ ಐಡಿ ಅಂತ ಮಾಡೋದೇ ಇಲ್ಲ.
ಅವ್ರು ನಿನ್ಗೇನ್ ಕೆಲಸ ಇಲ್ವಾ, ಬರೀ ಕಮೆಂಟ್ ಮಾಡ್ಕೊಂಡಿರ್ತೀಯ ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಅಂತಾನೆ 100 ಚಾನಲ್ ಬರ್ತಾ ಇದೆ. ನಮ್ ಕನ್ನಡಿಗರನ್ನ ಬೆಳೆಸ್ಬೇಕು. ಮಾರ್ಕೆಟಿಂಗ್ ಅಲ್ಲಿ ಎಷ್ಟೋ ಬ್ರ್ಯಾಂಡ್ಗಳು ಕ್ಲೋಸ್ ಆಗ್ತಾ ಇದೆ. ಏನಕ್ಕೆ ಆಗ್ತಾ ಇದೆ? ಮಾರ್ಕೆಟಿಂಗ್ ಇಲ್ದಿರ. ಎಷ್ಟೋ ಬ್ರ್ಯಾಂಡ್ಗಳು ಸರ್, ಎಜುಕೇಶನ್, ಫುಡ್, ಫಿಟ್ನೆಸ್, ಫಿನಾನ್ಸ್, ಎಂಟರ್ಟೈನ್ಮೆಂಟ್ 5 ಕ್ಯಾಟಗರಿಯಲ್ಲಿ ಎಷ್ಟೋ ಬ್ರ್ಯಾಂಡ್ಗಳು ಕ್ಲೋಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಬರ್ತಾ ಇದೀವಿ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಅಂತ ಹೇಳ್ತಾ, ಅಂಡ್ ಫೈನಲ್ ಆಗಿ ಏನಾದ್ರು ಹೇಳೋದಿದ್ರೆ? ಫೈನಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಕನ್ನಡಿಗರೇ ಬೆಳೆಸಬೇಕು ಅನ್ನೋದು ನಮ್ದು ಎಲ್ಲ ಒಂದೇ ಕಾನ್ಸೆಪ್ಟ್ ಆಗಿರೋದ್ರಿಂದ ಸರ್ನ ಟ್ರಸ್ಟ್ ಮಾಡಿ ಬನ್ನಿ. ನಾವು ಸರ್ ಜಾಯ್ನ್ ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ. ಇದೊಂದು ಎಕ್ಸಾಮ್ ಅಟೆಂಪ್ಟ್ ಕೊಟ್ಟು ಖಂಡಿತ ಇಲ್ಲಿ ಬಂದೇ ಬರ್ತೀವಿ ಸರ್. ಮಾಡಿ. ಅಂಡ್ ನೀವು ಜಾಯ್ನ್ ಆಗ್ಬೇಕಂತಾನೆ ಏನಿಲ್ಲ, ನಿಮ್ಗೆ ಇನ್ನ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ಮಾಡೋಣ. ಅಂಡ್ ಸರ್ ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ಗ್ರೋ ಮಾಡೋಣ. ಅಂಡ್ ಸರ್ ನೀವು ಅಷ್ಟೇ ಒಳ್ಳೆ ಜಿಮ್ ಬಿಲ್ಡ್ ಮಾಡಿ, ಒಳ್ಳೆ ಡ್ರೆಸ್ ಕೋಡ್ ಮೇಂಟೈನ್ ಮಾಡಿ, ಕನ್ನಡನೇ ಮಾತಾಡಿ, ಇಂಗ್ಲಿಷ್ ಬೇಡವೇ ಬೇಡ. ಒಳ್ಳೆ ಇಂಗ್ಲಿಷ್ ಬರೋರ್ನ ಟೀಮ್ ಅಲ್ಲಿ ಇಟ್ಕೊಳ್ಳಿ, ಪ್ರೆಸೆಂಟೇಶನ್ ಕೊಡಿಸಿ. ಒಂದ್ ಡೀಲ್ ಆಯ್ತಾ 10-20 ಸಾವಿರ ಕೊಡಿ, ತಿಂಗಳಿಗೆ 50ರಿಂದ 1 ಲಕ್ಷ ಕೊಡಿ, 4ರಿಂದ 5 ಪ್ರಾಜೆಕ್ಟ್ ಹಿಟ್ ಮಾಡಿ. ಸರ್ ನನಗೂ ಅಷ್ಟೇ ಕನ್ನಡ ಇಂಗ್ಲಿಷ್ ಪ್ರಾಜೆಕ್ಟ್ ಬಂತ, ನನ್ನ ಟೀಮ್ ಇದೆ, ಹೋಗಿ ಪ್ರೆಸೆಂಟೇಶನ್ ಕೊಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆ ಪ್ರೌಡ್ ಫೀಲ್ ಇರ್ಬೇಕು. ಇಲ್ಲೇನ್ ಗೊತ್ತಾ ಸರ್, ನಿಮ್ ಎಂಕರೇಜ್ ಮಾಡೋರಿಲ್ಲ ಸರ್. ಇವ್ರಿಗೆ ಇಂಗ್ಲಿಷ್ ಬರಲ್ಲ, ಕನ್ನಡ ಮಾತ್ರ ಬರುತ್ತೆ. ನೋ, ಎಷ್ಟೊಂದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಇದಾರಲ್ವಾ, ಕನ್ನಡಿಗರಿಗೆ ಸಪೋರ್ಟ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ನಾವು ಅಷ್ಟು ಸ್ಪೀಡ್ ಆಫ್ ಪ್ರೊಡಕ್ಷನ್ ಇರ್ಬೇಕು ನಮ್ಮ ಹತ್ರ. ಆ ಸ್ಪೀಡ್ ಪ್ರೊಡಕ್ಷನ್ ಇದ್ರೇನೆ ವರ್ಕ್ ಮಾಡಕ್ಕಾಗೋದು. ಈಗ ನಾನು ಇವಾಗ ಎಕ್ಸಾಂಪಲ್ ಚಂದ್ರು ಸರ್ದು, ಅವ್ರು ನಾನು ಇವಾಗ ಸೆಕೆಂಡ್ ಟೈಮ್ ಮೀಟ್ ಮಾಡ್ತಾ ಇರೋದು, ಮತ್ತೆ ಅವ್ರ ಜೊತೆಲಿ ಬಂದಿರೋರೆಲ್ಲ ಅವ್ರ ವೇ ಆಫ್ ಟಾಕಿಂಗ್ ಹೆಂಗಿದೆ ಅಂತ ಅಂದ್ರೆ, ಅಯ್ಯೋ ನಾನು ಯಾಕಾದ್ರೂ ಅವ್ರ ಕಾಲ್ ಪಿಕ್ ಮಾಡ್ಲಿಲ್ವಲ್ಲಪ್ಪ, ಅವ್ರು ಯಾಕೆ ಆಫೀಸ್ ಬಂದ್ಬಿಟ್ರು, ಆ ತರ ಫಾಲೋ ಅಪ್. ನಮ್ಗೆ ಬೇಜಾರಾಗ್ಬಿಡ್ಬೇಕು. ಎಷ್ಟು ಕಲ್ತಿದೀವಿ ಅವರಿಂದ. ಇದು ಕನ್ನಡದಲ್ಲಿ, ಕನ್ನಡ ಮಾರ್ಕೆಟ್ ಅಲ್ಲಿ ಬೇಕಾಗಿರೋದು. ಬೇಡದಿರೋ ಕಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಇಂಥ ಕಂಟೆಂಟ್ ಗಳು ಶೇರ್ ಮಾಡ್ಬೇಕು. ಯೂತ್ಸ್ ಗಳಿಗೆ ಬೇಕಾಗಿರೋದು ಇದು, ಪೇರೆಂಟ್ಸ್ ಗಳಿಗೆ ಬೇಕಾಗಿರೋದು ಇದು. ಹೆಂಗ್ ಮಾತಾಡ್ಬೇಕು ಒಂದ್ ಬಿಸ್ನೆಸ್ ಅಲ್ಲಿ, B2B, B2C, B2B2C, ಒಂದ್ ಕ್ಲೈಂಟ್ ಜೊತೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ನೆಗೋಷಿಯಬಲ್ ಹೇಗ್ ಮಾಡ್ಬೇಕು, ಕಾನ್ಫಿಡೆನ್ಸ್ ಆಗಿ ಒಂದ್ ಪ್ರಾಡಕ್ಟ್ ನ ಪಿಚ್ ಹೇಗ್ ಮಾಡ್ಬೇಕು, ಇದ್ ಮಾಡೋದು. ಬೇಡದಿರೋ ಕಂಟೆಂಟ್ ಎಲ್ಲ ಶೇರ್ ಮಾಡ್ಕೊಂಡು ಟ್ರಾಫಿಕ್ ನ ತಂದಿದ್ದೀರಾ. ನಾನ್ ಕೈ ಮುಗಿ ಕೇಳ್ಕೊಳ್ಳೋದು ನಮ್ಮೆಲ್ಲ ಟ್ರೋಲ್ ಸ್ನೇಹಿತರಿಗೆ, ಇಂಥ ಪೇಜ್ಗಳನ್ನ ಟ್ರೋಲ್ ಮಾಡಿ. ನಮ್ಮ ಎಡಿಟರ್ ಹರೀಶ್ ಸರ್, ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಅದನ್ನ ಕ್ಲೀನ್ ಆಗಿ ಕಟ್ ಮಾಡಿ ನೆಕ್ಸ್ಟ್ ಇವಾಗ ಟ್ರೋಲ್ ಮಾಡ್ಸೋಣ. ಒಂದು. ಎರಡನೇದು, ಸ್ಟೋರಿ ಮಾಡಿರೋ ಅಂತ ಕನ್ನಡ ಟೆಕ್ ಫಾರ್ ಯು ಚಾನಲ್ಗೆ, ಪ್ರಕಾಶ್ ಸರ್ಗೆ ಪರ್ಸನಲಿ ಅಂಡ್ ಪ್ರೊಫೆಷನಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನನಗೆ ಈ ಚಾನಲ್ ನಿಂದ ತುಂಬಾನೇ ಕ್ರೆಡಿಬಿಲಿಟಿ ರೈಸ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ ಜೊತೆ ವರ್ಕ್ ಮಾಡಕ್ ತುಂಬಾ ಖುಷಿ ಆಗುತ್ತೆ. ನಿಮ್ಗಳಿಗೆಲ್ಲ ನಮ್ ಸರ್ಕಾರ ಫಂಡಿಂಗ್ ಮಾಡಬೇಕು, ಕನ್ನಡ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಫಂಡಿಂಗ್ ಮಾಡಬೇಕು. ಅದನ್ನು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಣ. ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟರ್ಗೆ ಜಾಬ್ ನ ಪ್ಲಾನ್ ಮಾಡೋಣ. ಸರ್, ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಯಾರು ಪ್ರೆಸೆಂಟೇಶನ್ ಕೊಡ್ತಾ ಇಲ್ಲ. ನಾವು ಆ ಸರ್ಕಾರ ಈ ಸರ್ಕಾರ ಅಂತ ಸುಮ್ಮನೆ ಅವ್ರ ಮೇಲೆ ಬೈತಾ ಇದೀವಿ. ಅವರೆಲ್ಲರೂ ಕರೆಕ್ಟ್ ಆಗಿದ್ದಾರೆ, ನಾವು ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಿಲ್ಲ ಅಷ್ಟೇ. ಅಪ್ರೋಚ್ ಮಾಡಿ ಫಂಡ್ ಕೇಳೋಣ. ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟರ್ಗೆಲ್ಲ ಜಾಬ್ಗಳು ಬೇಕು, ಅವ್ರು ಕೇಳೋಣ. ಡಿಸ್ಟಿಕ್ಗೆ 100 ಜನ ಕೊಡಿ, 3,000 ಜಾಬ್ ಆಗುತ್ತೆ. ಕಂಟೆಂಟ್ ಕ್ರಿಯೇಟರ್ ಒಬ್ಬೊಬ್ರಿಗೆ 1 ಕೋಟಿ ಕೊಡಿ. ಡಿಸ್ಟಿಕ್ 100 ಕಂಟೆಂಟ್ ಕ್ರಿಯೇಟರ್ ಅಂತ ಅಂದ್ರೆ 3,000 ಆಗುತ್ತೆ. 3,000 ಕೋಟಿ ಎಷ್ಟು ಸರ್? ಅದೇನು ಸ್ಮಾಲ್ ಬಜೆಟ್ ನಿಮ್ಗೆ ಸರ್ಕಾರದಲ್ಲಿ. ಯಾವ ಸ್ಟೇಟ್ ಮಾಡ್ದಿರೋ ಅಂತ ಕಾನ್ಸೆಪ್ಟ್ ಅನ್ನ ನಾವು ಮಾಡೋಣ, ಪ್ರಮೋಟ್ ಮಾಡಿ. V.9 ಇವೆಂಟ್ಸ್ ಏನಾದ್ರು ಫ್ರಾಡ್ ಮಾಡ್ತಿದ್ಯಾ, ಕ್ಲೋಸ್ ಮಾಡೋಣ. ಸೂಪರ್ ಆಗಿ ಕನ್ನಡ ಮಾತಾಡ್ತೀನಿ, ಬ್ಲಾಗಿಂಗ್ ಮಾಡಿದ್ರೆ ದುಡ್ಡು ಮಾಡ್ಬೋದು ನಾನು. ಕರೆಕ್ಟಾ ಸರ್? ಚೆನ್ನಾಗಿ ಮಾತಾಡಲ್ವಾ ನಾನು ಕನ್ನಡ? ಎಷ್ಟು ಸ್ಪಷ್ಟತೆ ಇದೆ ನನ್ನಲ್ಲಿ, ಕನ್ನಡ ಪದ ಬಳಕೆ ಹೇಗಿದೆ, ಅಷ್ಟೇ ಸಿಂಪಲ್. ಸ್ನೇಹಿತರೆ, ನಾವೆಲ್ಲ ತುಂಬಾ ಸಕ್ಸಸ್ ಆಗಿರೋರಲ್ಲ, ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗಿ ಫ್ರಮ್ ದಿ ಸ್ಕ್ರಾಚ್ ಇಂದ ಬಂದಿರೋರು. ಸೊ ಹಾಗಾಗಿ ನಾವು ಬೇರೆಯವ್ರನ್ನ ಸಕ್ಸಸ್ ಆಗೋದನ್ನೇ ನೋಡ್ತಾ ಇರ್ತೀವಿ ವಿನಃ ಸರ್ ಇವಾಗ ಗ್ರೋತ್ ಆದ್ರೆ ನನ್ಗೆ ಬಹಳ ಖುಷಿ. ಯಾಕೆ ಹೇಳಿ, ನಾನು LED ಆರ್ಡರ್ ತಿಂಗಳಿಗೆ 8-10 ಕೊಡ್ತಾ ಇದ್ರೆ ನನಗೆ ಈವೆಂಟ್ ಜಾಸ್ತಿ ಬರ್ತಾ ಇರುತ್ತೆ. ಈಗ ಇವರು ಡೀಲ್ ಮಾಡ್ತಾ ಇದ್ರೆ ಜಾಸ್ತಿ ಸೈಟ್ ಸೇಲ್ ಮಾಡೋದು ಇಲ್ಲ ಬೈ ಮಾಡೋದು, ನನಗೆ ಮಾರ್ಕೆಟಿಂಗ್ ಜಾಬ್ ಸಿಗುತ್ತೆ. ಈಗ ಇವರು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ಬಿಟ್ಟು ಅಧಿಕಾರಿ ಆದ್ರೆ ಇವ್ರು ಇನ್ಫ್ಲೂಯೆನ್ಸ್ ನಡೆಯಲ್ವಾ ಸ್ನೇಹಿತರೆ? ನೋಡಿ, ಇನ್ಫ್ಲೂಯೆನ್ಸ್ ಮಾಡಲ್ವಾ? ಅಂಜನ್ ಸರ್ದು ನನ್ಗೆ ಈವೆಂಟ್ಸ್ ಕೊಡ್ತಾರೆ ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ. ಈಗ ಚಂದ್ರು ಸರ್ ಹತ್ರ ನಂದು ಒಳ್ಳೆ ರ್ಯಾಪೋ ಇದೆ, ಇನ್ನು ಒಂದು EMI ಕಟ್ಟಬೇಕು. ಇವಾಗ ನಾನು ಕ್ಲಿಯರ್ ಮಾಡಿ ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಯಾಕೆ ಬರ್ತೀನಿ ಅಂತ ಕೇಳಿ ಅವ್ರ ಜೊತೆ. ಬೆಂಗಳೂರು ಅಂಡ್ ಕರ್ನಾಟಕದಲ್ಲಿ ಟಾಪ್ ಸ್ಪೀಡ್ ಆಗಿ
ಲೋನ್ ನ ಅಪ್ರೂವಲ್ ಮಾಡುವಂತ ಏಕೈಕ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಪ್ರೋಟಿಯಂ. ಅದು ಚಂದ್ರು ಸರ್ನೇ ಮೀಟ್ ಮಾಡ್ಬೇಕು ನೀವು. ನಾನು ಪರ್ಸನಲ್ ನಂಬರ್ ಕೂಡ ಶೇರ್ ಮಾಡ್ತೀನಿ ನಿಮ್ಗೆ. ಇಂಟ್ರೆಸ್ಟ್ ಜಾಸ್ತಿ ಇದ್ದೇ ಇರುತ್ತೆ, ಯಾರು ಸುಮ್ಮನೆ ದುಡ್ಡು ಕೊಡಲ್ಲ, ಬಟ್ ಆನ್ ಟೈಮ್ ಅಲ್ಲಿ ಮಾಡಿಕೊಡ್ತಾರೆ. ಸೂಪರ್ ಫಾಲೋ ಅಪ್ ಇರುತ್ತೆ. ಆ ಲೈವ್ ಬರ್ತೀನಿ, ಆ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನಿಮ್ಗೆ, ಹೈಲಿ ರೆಕಮೆಂಡ್ ಮಾಡ್ತೀನಿ. ಪ್ರೋಟಿಯಂ ಬ್ಯಾಂಕು ನಿಜವಾಗ್ಲೂ ಹೇಳ್ತೀನಿ, ರೈಟ್ ಟೈಮ್ಗೆ ನನಗೆ ಲೋನ್ ಮಾಡಿಕೊಡ್ತು ಒಂದೇ ಒಂದು ದಿನದಲ್ಲಿ. ಸರ್ ಒಂದಿನ ಆಯ್ತಾ 24 hours? ಚಂದ್ರ ಸರ್ 24 hours ಅಲ್ಲಿ ಆಯ್ತಲ್ವಾ? 24 hours 2 days. ಎಸ್ ಬನ್ನಿ. ನಾನು ಅವತ್ತು ಹೇಳಿದ್ದೆ, ಸರ್ ನೀವು ನನ್ನ ಲೋನ್ ಮಾಡ್ತಾ ಇದ್ದೀರಾ, ನಾನು ಬ್ರ್ಯಾಂಡಿಂಗ್ ಮಾಡ್ತೀನಿ, ಮಾರ್ಕೆಟಿಂಗ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಲೈವ್ ಬರ್ತೀನಿ, ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ಉದ್ದೇಶ ಒಂದೇ ಸರ್, ನಾನು ನೀವು ಜಾಯಿನ್ ಆಗ್ತಾ ಇದ್ದೀವಿ. ಎಷ್ಟೊಂದು ಯುವಕರಿಗೆ ಈ ಅಪ್ಕಮಿಂಗ್ ಈವೆಂಟ್ ಪ್ಲಾನರ್ಸ್ಗೆ ಯೂಸ್ ಆಗುತ್ತೆ. ಒಂದು ನಮ್ಮ ಸೀನಿಯರ್ಸ್ಗಳಿಗೂ ಕೂಡ ಎಷ್ಟೋ ಬಿಸ್ನೆಸ್ಗಳು ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಅಷ್ಟು ಆರ್ಡರ್ ಇದೆ ಸರ್. ಟು ಬಿ ಫ್ರಾಂಕ್ ಹೇಳ್ತೀನಿ, ಅಷ್ಟು ಆರ್ಡರ್ ಇದೆ. ನೀವು LED ಇಟ್ಕೊಂಡಿದ್ರ, ದಿನಕ್ಕೆ 2 ಬಿಟ್ಟು 3ನೇದು ಮಾಡಕ್ಕಾಗುತ್ತೆ ಆರ್ಡ್ರು? ಹೇಳಿ, 3 ಆರ್ಡರ್ ಬಂತು, ಏನ್ ಮಾಡ್ತೀರಾ? ಕೊಡ್ಬೇಕು. ಸೊ ಇಲ್ಲಿ ಅಷ್ಟು ಬೇಡಿಕೆ ಇದೆ ಸ್ನೇಹಿತರೆ. ನೀವು ಬನ್ನಿ, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಸೊ ನಾನು ಏನಕ್ಕೆ ಲಾಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇನ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಈವೆಂಟ್ ಅಲ್ಲಿ ನಾನು ಲಾಸ್ ಆಗಿಲ್ಲ ಸ್ನೇಹಿತರೆ. ಇನ್ಸ್ಟಿಟ್ಯೂಟ್ ಯಾಕೆಂದ್ರೆ ಕೋಚಿಂಗ್ ಮಾಡೋಣ, ಇನ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲಿ ತುಂಬಾ ಜಾಬ್ಗಳಿದೆ, ಅದಕ್ಕೆ ಕ್ವಾಲಿಟಿ ಕೊಟ್ಟು ನೆಕ್ಸ್ಟ್ ಜನವರಿಯಿಂದ ಫೀಸ್ ಎಷ್ಟಾಗ್ತಿದೆ ಅಂದ್ರೆ, ಅಡ್ಮಿಷನ್ ಕೇಳಕ್ ಬರ್ತಿದಾರಲ್ಲ, ಫೀಸ್ ಕೇಳಿ ಭಯ ಆಗ್ಬೇಕು ಅವ್ರಿಗೆ. ಅಡ್ಮಿಷನ್ ಆಗ್ಬಾರ್ದು, ಒಬ್ರು ಅಡ್ಮಿಷನ್ ಆಗ್ಬೇಕು. ಕ್ವಾಲಿಟಿ ನಾನು 100 ಜನ ಬೆಳೆಸ್ಕೊಂಡು ಏನ್ ಯೂಸ್ ಸರ್? ಒಬ್ರು ಬೆಳೆದ್ರು ಸಾಕು. ಅದು ನಾನು ಮಾಡ್ತಾ ಇದ್ದೀನಿ ನೋಡಿ. ಕ್ವಾಲಿಟಿ ಟರ್ನ್ ಮಾಡಿ ನೋಡಿ ಹೇಗಿದೆ. ರಕ್ಷಿತಾ ಮ್ಯಾಮ್, ಮೇಡಮ್ ಹೇಳಿ, ಹೇಗಿದೆ ವರ್ಕು? ಚೆನ್ನಾಗಿದೆ ಸರ್, ಇನ್ನೂ ಮಾಡ್ತಾ ಇದ್ದೀನಿ. ಎಸ್ ನೋಡಿ, ಇದು ಕ್ವಾಲಿಟಿ. ಸೊ ಕ್ವಾಲಿಟಿ ವರ್ಕ್ ಮಾಡಿ. ಲೇಟ್ ಆಗಿ ಗ್ರೋತ್ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ವರ್ಕ್ ಮಾಡಿ. ಫೈನಲ್ ಟಾಕ್ ಕೇಳೋಣ, ನೆಕ್ಸ್ಟ್ ಲೈವ್ ಬರ್ತೀನಿ. ಪ್ರೋಟಿಯಂ ಬ್ಯಾಂಕ್ ಜೊತೆ ಲೈವ್ ಕೇಳಿ ಸರ್. ಏನ್ ಅನ್ಸ್ತಾ ಇದೆ ಫೈನಲ್ ಆಗಿ? ಏನಾದ್ರು ಹೇಳೋದಿದ್ರೆ ವೀಕ್ಷಕರಿಗೆ. ಸರ್, ನನಗೆ ಹೇಳ್ಬೇಕಂದ್ರೆ V.9 ಒಂದು ದೊಡ್ಡ ಸಂಸ್ಥೆ ಹೇಳೋದಕ್ಕಿಂತ ಒಂದು ಲೈಫ್ನೇ ಸೆಟ್ಲ್ ಮಾಡೋಂಥ ಒಂದು ದೊಡ್ಡ ಹೆಮ್ಮೆಯ ಸಂಸ್ಥೆ ಆಗ್ತಿದೆ. ಅದರಲ್ಲಿ ಎಸ್ಪೆಷಲಿ ಅರುಣ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಐಡಿಯಾನ ಕೊಡ್ತಾರೆ. ನಾನು ಹೇಳೋದಕ್ಕಿಂತ ಬಂದು ನೀವೇನೋ ಒಂದ್ಸರಿ ಇಲ್ಲಿ ಸರ್ನ ಮೀಟ್ ಮಾಡಿದ್ರೆ ತುಂಬ ಒಂದು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತಂದೇಳಿ ಹೇಳೋಕ್ಕೆ ತುಂಬ ಖುಷಿಯಾಗಿದೆ. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಬಿಸ್ನೆಸ್ ಮಾಡೋದು ಲೈವ್ ಮಾಡೋಣ. ಓಕೆ ಸರ್. ಸುಮ್ಮನೆ ಸ್ನೇಹಿತರೆ ಏನೋ ಲೈವ್ ವ್ಯೂ ಲೈಕ್ ಕಮೆಂಟ್ಗೆಲ್ಲ ಅರುಣ್ ಸರ್ ವರ್ಕ್ ಮಾಡಲ್ಲ. ಡೋಂಟ್ ಬಿಲೀವ್ ಮೀ, ಬಿಲೀವ್ ಮೈ ವರ್ಕ್. ನನ್ನ ನಂಬಲೇಬೇಡಿ, ನಾನು ಮಾಡೋ ಕೆಲಸನ ನಂಬಿ. ನೆಕ್ಸ್ಟ್ ಅವ್ರು ಕೆಲಸ ಕೊಡೋದು ಲೈವ್ ಮಾಡೋಣ. ಸರ್ ಏನ್ ಅನ್ಸ್ತು? ಸರ್, ಇವತ್ತಿನ ದಿವಸದಲ್ಲಿ ಜನಗಳಿಗೆ ಏನು ಕೊರತೆ ಅಂದರೆ ಧೈರ್ಯ ತುಂಬೋದು, ಭರವಸೆ ನೀಡೋದು. ಅದನ್ನು ಫಸ್ಟ್ ಆಫ್ ಆಲ್ ಇಲ್ಲಿ ಮಾಡ್ತಿರೋದು ಅರುಣ್ ಸರ್. ಹಾಗಾಗಿ ಅದಕ್ಕೆ ತುಂಬ ಧನ್ಯವಾದ ನಿಮಗೆ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ಕೊಟ್ಟರು, ವರ್ಕ್ ಯಾವ ರೀತಿ ಇರಬೇಕು ಅನ್ನೋದು. ಅಂದರೆ ಈ ವಿಡಿಯೋ ಮಾಡೋಕ್ಕೂ ಮುಂಚೆನೂ ಆಮೇಲೂ ಕೊಟ್ಟಿದ್ರು ಇಲ್ಲಿ. ಅದು ಫಸ್ಟು ಅಂದರೆ ಅದನ್ನ ಹೇಳೋಕ್ಕೂ ಹಿಂಜರಿತಾರೆ ಸರ್ ಈಗಿನ ಕಾಲದಲ್ಲಿ ಜನಗಳು. ಅದನ್ನೆಲ್ಲ ನೀವು ಓಪನ್ ಆಗಿ ಶೇರ್ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿ ಆಯ್ತು ಸರ್. ಹಾಗಾಗಿ ಬನ್ನಿ ಒಂದ್ಸಲಿ ಮೀಟ್ ಮಾಡಿ ಸರ್ನ, ಮಾಡಿ ಅವ್ರ ಹತ್ರ ಅನಿಸಿಕೆಗಳನ್ನ ಕೇಳ್ರಿ ನೀವು ಫಸ್ಟ್ ಆಫ್ ಆಲ್. ಆಮೇಲೆ ಮಾತಾಡಿ ಸರ್. ಕಾಮೆಂಟ್ ಹಾಕೋರಿಗೆ ಇದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು. ಎಸ್ ಆನಂದ್ ಸರ್, ತುಂಬ ಖುಷಿ ಆಗ್ತಾ ಇದೆ ಸರ್. ನಮಗೆ ಗ್ರೋತ್ ಫೀಲ್ ಆಗ್ತಿಲ್ಲ. ಚೆನ್ನಾಗಿದೆ. ಸ್ವಲ್ಪ ಜಸ್ಟ್ ಇನ್ನೂ ಚೆನ್ನಾಗಿದಾಗಿದೆ ನಮ್ಮ ಕಡೆ. ಒಳ್ಳೇದಾಗ್ಲಿ. ಇನ್ನ ಚೆನ್ನಾಗಿ ಕಾನ್ಫಿಡೆನ್ಸ್ ಅಲ್ಲಿ ಬಿಸ್ನೆಸ್ ಮಾಡಿ ಸರ್. ಫಸ್ಟ್ ಸಕ್ಸಸ್ ಏನ್ ಗೊತ್ತಾ ಸರ್? ಕೆಲವ್ರು ಹೇಳ್ತಾರೆ ಸಕ್ಸಸ್ ನಿಮ್ ಪ್ರಕಾರ ಏನು ಅಂತ. ನನಗೆ ಕೇಳಿದ್ರೆ 2 ವಿಧ. ಒಂದು, ಸಕ್ಸಸ್ ಅಂದ್ರೆ ಫಸ್ಟ್ ಸ್ಟೆಪ್ ತಾಳ್ಮೆ, ಪೇಷನ್ಸ್. ಪೇಷನ್ಸ್ ಫಸ್ಟ್ ಲೆವೆಲ್ ಸಕ್ಸಸ್. ಸೆಕೆಂಡ್ ನೀವೇನೇನ್ ಮಾಡ್ತೀರಾ ಅದು. ಅದರಲ್ಲಿ ನಾನು ಚಂದ್ರು ಸರ್ನ ಅಬ್ಸರ್ವ್ ಮಾಡಿದ್ದೀನಿ. ನಮ್ಗೆ ಏನು ಪೇಷನ್ಸ್ ಇರ್ಬೋದು, ಎಷ್ಟು ಕಾಲ್ಸ್ ಬರ್ಬೋದು, ಅದು ಬಹಳ ಇದೆ. ನಾನು ಯಾರನ್ನು ಮರೆಯಲ್ಲ ಸರ್, ಯಾರನ್ನು ಒಬ್ರು ಮರೆಯಲ್ಲ. ನಾನು ಸಪೋರ್ಟ್ ಮಾಡಿರೋನು ಒಬ್ರು ಮರೆಯಲ್ಲ. ನಾನು ಹಾಲು ಪೇಪರ್ ಹಾಕ್ಬೇಕಾದ್ರೆ ನನ್ನ ಪಂಚರ್ ಆಗ್ಬಿಡೋದು. ಅಂತ ಟೈಮಲ್ಲಿ ನಮ್ಮ ಓನರ್ ಬಂದು ನನಗೆ ಫಿನಿಶ್ ಮಾಡೋರು. ಸಮ್ ಟೈಮ್ ಆಕ್ಟಿವಾದಲ್ಲಿ ಬಂದು ಅದನ್ನು ಮರ್ತಿಲ್ಲ. ಸಮ್ ಟೈಮ್ ನಾನು ಕಬಡ್ಡಿ ಪ್ಲೇಯರ್ ಆದಾಗ
ನಾನು ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಎಲ್ಲ ಬಿಟ್ಟೆ. ಅದಾದ್ಮೇಲೆ ಈ ಫೀಲ್ಡ್ ಬಂದಿದ್ದು. ಆ ಕಬಡ್ಡಿ ಪ್ರಾಕ್ಟೀಸ್ಗೆ ನನ್ನ ಮಕ್ಳು ಕೂಟಾಗ ಹೋಗ್ತಾ ಇದೆ ಚಾಮರಾಜಪೇಟೆ. ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ವಲ್ಲ, ಡ್ರಾಪ್ ಹಾಕೊಂಡು ಹೋಗ್ತಿದ್ನಲ್ಲ, ಆ ಡ್ರಾಪ್ ಕೊಟ್ಟಿರೋನು ಮರೆಯಲ್ಲ. ಆ ಡ್ರಾಪ್ ಕೊಟ್ಟಿರೋನು, ಬಟ್ ಯಾರು ಅಂತ ಗೊತ್ತಿಲ್ಲ, ಬಟ್ ನೆನ್ಪಿಸ್ಕೊಂತೀನಿ. ಅದ್ ಎಲ್ಲೋ ಒಂದ್ ಕಡೆ ನಾನು ಸಪೋರ್ಟ್ ಮಾಡ್ತೀನಿ. ಆ ಒಂದು ಗ್ರಾಟಿಟ್ಯೂಡ್ ಇರುತ್ತಲ್ಲ ನಿಮ್ಗೆ, ಮತ್ತೆ ಆ ಸೀನಿಯರ್ಸ್ಗೆ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀವಲ್ಲ, ಅದ್ ಎಲ್ಲಾನು ನಿಮ್ಗೆ ಸಿಕ್ಬಿಡುತ್ತೆ ಸರ್. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ನಾನು ಯಾಕಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ನಮ್ಮ ಸೀನಿಯರ್ಸ್ಗೆ. ಶಿಕ್ಷೆ ಮಾಡುತ್ತೆ ಸರ್. ದುಡ್ಡು ಇದ್ದಾಗ ಹೆಂಗೆ ಇವನು, ದುಡ್ಡು ಇಲ್ದಿದ್ದಾಗ ಹೆಂಗೆ, ಇನ್ನೇನು ದುಡ್ಡು ಬರುವಂತ ಟೈಮಲ್ಲಿ ಹೆಂಗೆ, ದುಡ್ಡು ಬಂದಿದ ತಕ್ಷಣ ಹೆಂಗೆ, ತುಂಬಾ ಲೇಟ್ ಆಗಿ ಹೋದ್ರೆ ಹೆಂಗೆ, ಸಿಕ್ಕಾಪಟ್ಟೆ ಲಕ್ಷ್ಮಿ ಟೆಸ್ಟ್ ಮಾಡುತ್ತೆ ನಿಮ್ಮನ್ನ. ಒಂದ್ಸಲಿ ಕೂರ್ಬಿಟ್ಲಾ, ನೀನ್ ಬೇಡ ಹೋಗ್ಬಿಡಮ್ಮ ಅಂದ್ರೂ ಹೋಗಲ್ಲ. ಯಾಕೆ ಹೇಳಿ? ಇಷ್ಟು ವರ್ಷ ಎಲ್ಲ ಪೇಷನ್ಸ್ ಆಗಿದ್ದಿ, ನಾನು ಇವಾಗ ಬಂದಿದ್ದೀನಿ, ನೀನ್ ಬೇಡ ಅಂದ್ರೂ ನಾನು ಹೋಗಲ್ಲ ಅಂತ ಹೇಳ್ತಾರೆ ಲಕ್ಷ್ಮಿ ಅವರು. ಯಾ ಲಕ್ಷ್ಮಿ? ದುಡ್ಡಿನ ಲಕ್ಷ್ಮಿ, ಮತ್ತೆ ಅಕ್ಕಪಕ್ಕದ ಮನೆಯವ್ರ ಲಕ್ಷ್ಮಿ ಅನ್ಕೋಬಿಟ್ಟಿರಾ? ಅಷ್ಟು ಈ ಕಾನ್ಫಿಡೆನ್ಸ್ ಬರಬೇಕು ಸರ್. ಪ್ಯಾನಿಕ್ ಆಗ್ಬಿಡ್ತಾರೆ ಬ್ಯಾಂಕ್ ಅವ್ರು ಬಂದಿದ್ದ ತಕ್ಷಣ. ನಾನು ಏನ್ ಮಾಡ್ತಿದ್ದೀನಿ ನೋಡಿ, ಎಷ್ಟು ಕಾನ್ಫಿಡೆನ್ಸ್ ಇದೆ ನೋಡಿ. ಎಸ್, ಅವರು ಅರ್ಥ ಮಾಡ್ಕೊಂತಾರೆ, ಎಕ್ಸ್ಪ್ಲೈನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೊಂದು ಬಿಸ್ನೆಸ್ ಲಾಸ್ ಆಗ್ತಾ ಇರೋದೇ ಡಿಸ್ಕಷನ್ ಮಾಡ್ದಿರ. ಅವ್ರ ಮೈಂಡಲ್ಲೇ ಏನೋ ಇರುತ್ತೆ, ನನ್ನ ಮೈಂಡಲ್ಲೇ ಏನೋ ಇರುತ್ತೆ. ನೋ, ಡಿಸ್ಕಷನ್ ಮಾಡಿ. ಈಗ ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆಯಾ, ಯಾರು ಹೇಳಿದ್ರು, ಬನ್ನಿ ಕುತ್ಕೊಬಿಡೋಣ, ಮಾತಾಡ್ಬಿಡೋಣ, ಕ್ಲಿಯರ್ ಮಾಡ್ಕೊಬಿಡೋಣ. ನಿಮ್ ಮನ್ಸಲ್ಲಿ ಇಟ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ ಇಬ್ರಿಗೂ? ಬೇರೆಯವ್ರು ಯಾರೋ ಒಬ್ರು ಹೇಳಿದ್ರಂತೆ, ಹಂಗಂತೆ ಹಿಂಗಂತೆ, ಬನ್ನಿ ಕುತ್ಕೊಬಿಡೋಣ, ಅವ್ರನ್ನೂ ಕರ್ಕೊಂಡು ಬಂದ್ಬಿಡೋಣ, ಕ್ಲಿಯರ್ ಮಾಡ್ಕೋಬೇಕು ಸ್ನೇಹಿತರೆ. ಈ ತರ ನೀವು ಯಾವತ್ತು ಮೂವ್ ಆಗ್ತೀರಾ ಅವಾಗ ನಿಮ್ಗೆ ಈ ಕಾನ್ಫಿಡೆನ್ಸ್ ಸಡನ್ ಆಗಿ ಬರಲ್ಲ. ಆಮೇಲೆ ನೀವು ಒಂದೇ ದಿನಕ್ಕೆ ಕಾನ್ಫಿಡೆನ್ಸ್ ರೈಸ್ ಮಾಡ್ಬಿಟ್ಟಿರಾ, ಮಾಡಬೇಡಿ. ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ಮೇಲೆ ನಿಮ್ ಕಾನ್ಫಿಡೆನ್ಸ್ ಬರೋದು, ಆ ಟಾಕಿಂಗ್ ವೇ ಬರೋದು, ವರ್ಡ್ಸ್ಗಳು ಬರೋದು. ಕರೆಕ್ಟಾ ಸರ್? ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಬಿಸ್ನೆಸ್ ಲೈವ್ ಮಾಡೋಣ, ಸುಮ್ಮನೆ ಮಾತಾಡೋದಲ್ಲ. ನೆಕ್ಸ್ಟ್ ಬಿಸ್ನೆಸ್ ಮಾಡಿ ಲೈವ್ ಮಾಡೋಣ. ಅಂಡ್ ಇನ್ನೊಂದು, ಈಗ ಊಟದ ಟೈಮ್ ಆಯ್ತು, ನಿಮ್ಗೆ ಊಟ ಅರೇಂಜ್ ಮಾಡಿಸ್ತೀನಿ. ಊಟ ಮಾಡ್ಕೊಂಡು ಬೇಡ ಅನ್ಲೇಬಾರ್ದು, ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ. ವೆಜ್, ಈ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾನ್ ವೆಜ್ ಯೂಸ್ ಮಾಡಲ್ಲ, ವೆಜ್. ಇವತ್ತು ಮಂಗಳವಾರ ಬೇರೆ, ಹಾಗಾಗಿ ನಾನು ಸ್ವಲ್ಪ ಸ್ಪಿರಿಚುವಲ್ ವ್ಯಕ್ತಿ. ಸ್ಪಿರಿಚುವಲ್ ಏನಕ್ಕೆ ಅಂತ ಅಂದರೆ, ನಾನು ತುಂಬ ದೇವರನ್ನು ನಂಬ್ತೀನಿ, ಯೂನಿವರ್ಸ್ ಮ್ಯಾನಿಫೆಸ್ಟ್ ಆ ಥರ ಮಾಡ್ತೀನಿ ಜಾಸ್ತಿ. ಅದಕ್ಕೆ ನಾನು ಅಷ್ಟು ಪ್ರೀತಿ ಮಾಡೋದು. ನಿಮ್ಗೆ ಯಾವಾಗ ಪ್ರೀತಿ ಮಾಡ್ತೀರಾ ಗೊತ್ತಾ, ಎಲ್ರು ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಆಗಬೇಕು. ಶಿವನ್ ಥರ್ಡ್ ಐಸ್ ಓಪನ್ ಆಗುತ್ತೆ ಅಂತ ಗೊತ್ತಾ? ನೀವು ಮ್ಯಾನಿಫೆಸ್ಟ್, ಯೂನಿವರ್ಸ್ ಕನೆಕ್ಟ್ ಆಗಿ. ಯೂನಿವರ್ಸ್ ಅಂದರೆ ನಿಮ್ಮ ಮ್ಯಾನಿಫೆಸ್ಟ್ ಎಲ್ಲ ನಿಮ್ಗೆ ಗೊತ್ತಿದೆ. ಯೂನಿವರ್ಸ್ಗೆ ನೀವು ಕನೆಕ್ಟ್ ಆದರೆ ಈ ಓಪನ್ ಟಾಪ್ ಬಂದ್ಬಿಡುತ್ತೆ, ಅದನ್ನ ಕನೆಕ್ಟ್ ಆಗಿ. ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಮಾತಾಡ್ತಾ ಇಲ್ಲ ನೀವು, ಸಡನ್ ಆಗಿ ಕೊಡ್ತಿದ್ದೀರಾ. ಹೊಟ್ಟೆಗೆ ಗುಡ್ ಫೀಲ್ ಆಯ್ತಾ? ನನಗೆ ಒಂದು ಫೋಟೋ ತಗೊಳ್ಳೋಣ, ಹಂಗೆ ಲೈವಲ್ಲಿ ಇದೀವಿ, ಫೋಟೋ ತಗೊಳಕ್ಕಾಗಲ್ಲ, ಹಂಗೆ ಒಂದು ಥಮ್ಸ್ ಅಪ್ ಮಾಡ್ಬಿಡೋಣ. ಬನ್ನಿ ಸರ್, ಬನ್ನಿ. ಸೊ ಈ ಒಂದು ಲೈವ್ ಕ್ರೆಡಿಟ್ ಇವ್ರಿಬ್ರಿಗೂ ಹೋಗಿದೆ ಅಲ್ವಾ, ಅದಕ್ಕೆಲ್ಲ ನೀನೇ ಕಾರಣ. ಸೊ ಸರ್ ಒಂದು ಕ್ಲಾಸ್ ಬರಲಿ. ಅಂಡ್ ಸರ್ ಇಲ್ಲಿ ಬರ್ಬೇಕಾದ್ರೆ ನೀವು ಕನ್ನಡ ಟೆಕ್ ಫಾರ್ ಯು ಚಾನಲ್ ನೋಡೋದಲ್ಲ, ಕನ್ನಡ ಟೆಕ್ ಫಾರ್ ಯು ನಮ್ಮ ಪ್ರಕಾಶ್ ಸರ್ಗೆ ಒಂದು ಬಿಗ್ ಕ್ಲಾಸ್ ಬರಲಿ. ಸರ್ ನಿಮ್ಮ ವಾಯ್ಸ್ಗೆ ನಾನು ಬಿಗ್ ಫ್ಯಾನು. ಅದ್ರ ಜೊತೆಗೆ ನಮ್ಮ ಚರಿತ್ರೆ ಯೂಟ್ಯೂಬ್ ಚಾನಲ್ ನನ್ನ ಸ್ಟೋರಿ ಮಾಡಿದ್ದಾರೆ ನಿತಿನ್ ಸರ್, ಅದು ನೋಡಿ ಅವ್ರ ವಾಯ್ಸಲ್ಲಿ. ಸರ್ ಅದೆಲ್ಲ ಲೆಜೆಂಡ್ ಚಾನಲ್ಗಳು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಮಸ್ತ್ ಮಗ ಮೀಡಿಯಾ ಮಾಸ್ಟರ್, ಕಲಾ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಇವರೆಲ್ಲ ಎಷ್ಟೊಂದು ಜನ ಆನ್ಲೈನ್ ಕೋರ್ಸು ಲಾಂಚ್ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಈ ಕಮ್ಯುನಿಟಿ ಬಾಕ್ಸ್ ಒಂದೇ ಬಂದು ಇದೊಂದು ಕಲೆ ನೋವಿದೆ ಇಲ್ಲಿಗೂ. ಈಗ 3 ಚಾನಲ್ ಮಾಡಕ್ ಹೋಗ್ತಾ ಇದೀವಿ, ಏನ್ ಅನ್ಸ್ತಾ ಇದೆ ಸರ್? ಈಗ ನೀವು ಇನಿಷಿಯೇಟಿವ್ ತಗೊಂಡಿರೋದ್ರಿಂದ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೀನಿ ಸರ್. ಅದನ್ನ ನೋಡ್ಬೇಕು ಸರ್ ಮುಂದೆ. ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ನೀವು ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಎಲ್ಲ ಅಡ್ಮಿನ್ ಅಥಾರಿಟಿ ಇರುತ್ತೆ. ಈಗ ಯೂಟ್ಯೂಬ್ ಅಲ್ಲಿ ಏನಾದ್ರು ಬ್ಯಾಡ್ ಕಮೆಂಟ್ ಬಂದ್ರೆ ನೀವು ಡಿಲೀಟ್ ಮಾಡ್ಬೋದು, ಕರೆಕ್ಟ್? ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಬ್ಯಾಡ್ ಕಮೆಂಟ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು, ಕರೆಕ್ಟ್? ಫೇಸ್ಬುಕ್ ಅಲ್ಲಿ ಮಾಡಿದ್ರೆ
ಬ್ಯಾಡ್ ಕಮೆಂಟ್ ಡಿಲೀಟ್ ಮಾಡ್ಬೋದು ಕರೆಕ್ಟ್. ವಾಟ್ಸಪ್ ಸ್ಟೇಟಸ್ಗೆ ಯಾರಾದ್ರೂ ಮಾಡಿದ್ರೆ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಇರ್ತಾರೆ, ಅದನ್ನು ಕೂಡ ಮಾತಾಡಿ ಕ್ಲಿಯರ್ ಮಾಡ್ಬೋದು ಕರೆಕ್ಟ್. ಮಾಡ್ತಿದ್ದಾರೆ ಅದು ರೈಟ್ ಆರ್ ರಾಂಗ್ ಅಂತ, ಅದು ಪ್ರಾಪರ್ ಆಗಿ ಫೇಕ್ ಐಡಿ ಇಂದ ಬಂತು ಅಂದ್ರೆ ಗೂಗಲ್ ಆಟೋಮೆಟಿಕ್ ಡಿಲೀಟ್ ಮಾಡುತ್ತೆ ಕರೆಕ್ಟ್. ಈ 3 ಪ್ಲಾಟ್ಫಾರ್ಮ್ ಇದೆ ನೋಡಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್. ಇದನ್ನ ಅಥಾರಿಟಿ ತಗೊಳ್ಳೋದು ಯಾರು? ನಮ್ಮ ಅಡ್ಮಿನ್. ಯಾಕೆ ಬ್ಯಾಡ್ ಕಮೆಂಟ್ ಗುಡ್ ಕಮೆಂಟ್ ಕೂಡ ಅಡ್ಮಿನ್ಗಳು ಡಿಲೀಟ್ ಮಾಡಲ್ಲ ಅಂತ ಹೇಳೋದಾದ್ರೆ, ಆಲ್ಗರಿದಮ್ಗೆ ಎಫೆಕ್ಟ್ ಆಗುತ್ತೆ, ವಿಡಿಯೋ ರೀಚ್ ಆಗುತ್ತೆ. ಈ ವಿಡಿಯೋ ರೀಚ್ ಆಗೋದು ಯಾವಾಗ? ವಾಚ್ ಅವರ್ ಬಂದಾಗ, ಲೈಕ್, ಕಮೆಂಟ್, ಶೇರ್, ಸೇವ್ ಆದಾಗ, ಅಂಡ್ ಕಮೆಂಟ್ ಅಲ್ಲಿ ನೀವು ಎಷ್ಟು ಎಂಗೇಜ್ ಮಾಡ್ತೀರಾ ಅದನ್ನ ನೋಡಿ ಆ ಆಲ್ಗರಿದಮ್ ಶೇರ್ ಮಾಡುತ್ತೆ ವಿಡಿಯೋನ. ರೈಟ್ ಆರ್ ರಾಂಗ್? ಒಳ್ಳೊಳ್ಳೆ ವಿಡಿಯೋಗಳು ಕೆಲವೊಂದು ರೀಚ್ ಆಗಲ್ಲ. ಯಾಕೆ ರೀಚ್ ಆಗಲ್ಲ ಅಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡಿರೋರ್ ಪ್ರಾಬ್ಲಮ್ ಅಲ್ಲ, ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇರೋರ್ಗ ಕಂಟೆಂಟ್ ಬಗ್ಗೆ ನಾಲೆಜ್ ಇದ್ರೆ ತಾನೆ ಲೈಕ್, ಕಮೆಂಟ್, ಶೇರ್, ಸೇವ್ ಮಾಡೋದು. ಕೆಲವೊಂದು ಕಂಟೆಂಟೇ ಇರಲ್ಲ. ಎಕ್ಸಾಂಪಲ್ XYZ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಕಂಟೆಂಟ್ಗಳು ಅದು ಮಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ. ಏನಕ್ಕೆ? ಆ ಕಂಟೆಂಟ್ಗೂ ಇವ್ರಿಗೂ ಒಂದಕ್ಕೊಂದು ಕನೆಕ್ಟೇ ಇರಲ್ಲ. ಲೈಕ್, ಶೇರ್, ಕಮೆಂಟ್, ಸೇವ್ ಆಗ್ತಾ ಇರುತ್ತೆ, ಅದಕ್ಕೆ ರೀಚ್ ಆಗ್ಬಿಡುತ್ತೆ. ಸೊ ಆ ರೀಚ್ ಆಗಕ್ಕೆ ನಮ್ಮ ಹತ್ರನೇ 100 ಚಾನಲ್ ಇತ್ತು ಅಂದ್ರೆ ಆರ್ಗಾನಿಕ್ ಆ ವಿಡಿಯೋಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಆಗ್ತಾ ಹೋದ್ರೆ ಆಲ್ಗರಿದಮ್ ಪುಷ್ ಮಾಡ್ತಾ ಹೋಗುತ್ತೆ. ಡು ಯು ಅಗ್ರಿ? ಆ 100 ಚಾನಲ್ ನಾವು ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀವಿ. ಇನ್ನ ಕಂಟೆಂಟ್ ಕ್ರಿಯೇಟರ್ಗಳಿಗೆ, ಬ್ರ್ಯಾಂಡ್ಗಳಿಗೆ ನೀವು ವರಿನೇ ಮಾಡಬೇಡಿ. ಪರ್ಸನಲ್ ಬ್ರ್ಯಾಂಡ್ ಮಾಡ್ತಾ ಇರೋರಿಗೆ ಎಷ್ಟೋ ಬ್ಯಾಡ್ ಕಮೆಂಟ್ ಇಂದ ಏನೆಲ್ಲ ಆಗ್ತಿದೆ ಹೇಳಿ. ಅದ್ ಎಲ್ಲ ಗುಡ್ ಮಾಡಿರ್ತೀರಾ, ಆ ಕಮೆಂಟ್ ಬಾಕ್ಸ್ ಇಂದ ತಲೆ ಕೆಟ್ಟೋಗ್ಬಿಡ್ತಾ ಇದ್ದಾರೆ. ಆ ತಲೆ ಕೆಟ್ಟ ಇರೋದಕ್ಕೆ ಸರಿ ಮಾಡ್ಬಿಟ್ರೆ ಚಾನಲ್ ಸರಿ ಮಾಡೋಬೇಡ, ಆ ಬಾಕ್ಸ್ ನ ಸರಿ ಮಾಡ್ಬಿಡೋಣ. ಆ ಬಾಕ್ಸ್ ನ ಸರಿ ಮಾಡಕ್ಕೆ 100 ಚಾನಲ್ ಬರ್ತದೆ. ಇವತ್ತು 9ನೇ ತಾರೀಕು V.9 ಈವೆಂಟ್ಸ್ ಇಂದ 5 ಚಾನಲ್ ಲಾಂಚ್ ಆಗಿದೆ. ಇವಾಗ ಇನ್ನೇನ್ ಲೈವ್ ಬರುತ್ತೆ, ಇನ್ನ ನೆಕ್ಸ್ಟ್ 95 ಚಾನಲ್ಸ್ ಬರುತ್ತೆ. ಅವಾಗ ಹೆಂಗಿರುತ್ತೆ ಹೇಳಿ ನೀವೇ ಇವಾಗ ಕಂಟೆಂಟ್ ಕ್ರಿಯೇಟರ್ 100 ಚಾನಲ್ ಒಂದ್ ವಿಡಿಯೋಗೆ ಬಂದು ಕಮೆಂಟ್ ಬಂದ್ರೆ ಆಲ್ಗರಿದಮ್ ಹೆಂಗ್ ರೀಚ್ ಆಗುತ್ತೆ ಹೇಳಿ? ಅದೇ ಸರ್, ಈಗ ಎಲ್ರಿಗೂ ಪಾಸಿಟಿವ್ ಫೀಡ್ಬ್ಯಾಕ್ ಸಿಗೋದ್ರಿಂದ ಪ್ರತಿಯೊಬ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಟೋಮೆಟಿಕ್ ಆಗಿ ಬಂದು ನೆಗೆಟಿವ್ ಅಲೋವೇ ಮಾಡೋದು ಬೇಡ ಸರ್. ನಿಮ್ಮ ಕಂಟೆಂಟ್ ಕನ್ಸ್ಯೂಮ್ ಮಾಡೋರು ಯಾರು ಸರ್? ಇಷ್ಟ ಇರೋರು. ಇಷ್ಟ ಇಲ್ದಿರೋರು ಕಂಟೆಂಟ್ ಕನ್ಸ್ಯೂಮ್ ಮಾಡಲ್ಲ. ಪ್ರಾಡಕ್ಟ್ ಯಾರು ಸರ್ ಬೈ ಮಾಡ್ತಾರೆ? ಬೇಕಾದವರು ಅಲ್ವಾ? ಸೊ ಅದನ್ನ ನಾವು ಮಾಡೋಣ. ಯಾರು ಬೇಕು ಸರ್ ಪ್ರಾಡಕ್ಟ್? ಸುಮ್ನೆ ಯಾರು ಬೈ ಮಾಡಲ್ಲ. ಯಾವುದೇ ಒಂದು ಕಂಟೆಂಟ್ ಸುಮ್ನೆ ಹೋಗಿ ಕನ್ಸ್ಯೂಮ್ ಮಾಡಲ್ಲ. ಬೇಕಾದ್ರೆ ವಿಸಿಟ್ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ಅದನ್ನ ರೆಡಿ ಮಾಡೋಣ ಅಷ್ಟೇ. ಈಗ ಪೇಡ್ ಚಾನಲ್ ಅಂತ ಅನ್ಕೊಳ್ಳೋಣ, ಯಾರು ತಲೆ ಕೆಡಿಸ್ಕೊಂತಾರೆ? ಆಲ್ಗರಿದಮ್ ಹೋಗ್ತಾ ಇರುತ್ತೆ. ನಮ್ಮ ಜನರೇಷನ್ ಕರ್ನಾಟಕದ ಎಷ್ಟಿದೆ ಹೇಳಿ? ಟೋಟಲ್ ಸ್ಟ್ರೆಂತ್ 6 ರಿಂದ 7 ಕೋಟಿ ಇದೆ, ಕರೆಕ್ಟಾ? ಅದ್ರಲ್ಲಿ ನಿಮ್ಮ ಹಾನೆಸ್ಟ್ ಇತ್ತು ಅಂತ ಅಂದ್ರೆ ಒಂದಿಷ್ಟು ಪರ್ಸೆಂಟೇಜ್ ಬರ್ಲಿ ಬಿಡಿ ಬಿಸ್ನೆಸ್. V.9 ಈವೆಂಟ್ಸ್ 150-200 ಕಾಲ್ ಬರ್ತಿದೆ ನಿಮ್ ಮುಂದೆನೆ. ಒಂದಾದ್ರೂ ಪಿಕ್ ಮಾಡ್ತಿದ್ದೀರಾ? ಕಾಲ್ ನಂಬರು ಸೇವ್ ಮಾಡಲ್ಲ. ನನಗೆ ಇಲ್ಲಿ ಯಾರು ವಾಕಿಂಗ್ ಬರ್ತಾರೆ ಹುಚ್ಚತನ ಇರ್ಬೇಕು ಸರ್. ಹುಚ್ಚರಿಗೆ ನಾವು ಟ್ರೀಟ್ಮೆಂಟ್ ಕೊಡಕ್ಕಾಗೋದು, ನೀವು ಚೆನ್ನಾಗಿರೋರು ಕೊಡಕ್ಕಾಗತ್ತಾ? ಕನ್ಸಿನ ಹುಚ್ಚಿರ್ಬೇಕು ನಿಮ್ಗೆ. ಅಂತವ್ರಿಗೆ ಅರುಣ್ ಸರ್ ನಿಮ್ಗೆ ಸಪೋರ್ಟ್ ಮಾಡೋದು. ವಿಮಲ ಸರ್ ಖುಷಿ ನೋಡ್ರಿ, ನಮ್ ಸೀನಿಯರ್ ಖುಷಿ. ಯಾರಂತ ಗೊತ್ತಿಲ್ಲ ನಮ್ಗೆ. ಚಿತ್ರದುರ್ಗದಿಂದ ನಮ್ಮನ್ನು ಭೇಟಿ ಮಾಡಕ್ ಬಂದಿದ್ದಾರೆ ನೋಡಿ. ಖುಷಿ ಆಯ್ತಾ? ನಿಜ ಹೇಳಿ, ಇದೇ ತರ ಖುಷಿಯಾಗಿರ್ಬೇಕು ನೀವು. ಎಮೋಷನಲ್ ಆಗ್ಬೇಡಿ. ಬಿಸ್ನೆಸ್ ನಾನು ಕ್ಲಿಕ್ ಮಾಡ್ತೀನಿ ಬಿಡಿ ಸರ್, ಯಾಕೆ ತಲೆ ಕೆಡಿಸ್ಕೊತೀರಾ? ನಾನ್ ಯಾಕೆ ಈ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀನಿ ಗೊತ್ತಾ? ಇನ್ನ ದೊಡ್ಡವರು ಸೀನಿಯರ್ಸ್ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅರುಣ್ ನಾನ್ ಬಂದು ಕ್ಯಾಮ್ರಾ ಮುಂದೆ ಮಾತಾಡಕ್ಕಾಗಲ್ಲ, ಬೇಡ ಹತ್ರ ಬನ್ನಿ. ಈ ಕಾನ್ಫಿಡೆನ್ಸ್ ಹೆಂಗ್ ಬರ್ತಿದೆ ಅಂತ ಹೇಳ್ತೀನಿ. ನಾನಂತೂ ಕ್ಯಾಮ್ರಾ ಬಂದ್ರೆ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ನಾನು ಬಿಸಿ ಇದ್ದೀನಿ. ನಂಬರ್ 1, ನನಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಲ್ರೆಡಿ ಇದೆ. ನೀನ್ ಇವಾಗ ಆ ಕಂಟೆಂಟ್ ಕನ್ಸ್ಯೂಮ್ ಮಾಡಿಸ್ಬೇಕು. ನೀನ್ ಮಾಡೋ, ನಿಂಗೆ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ಎಷ್ಟೋ ವೆನ್ಯೂ ಓನರ್ಸ್ಗಳು ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟೋ ಈವೆಂಟ್ ಆರ್ಗನೈಸರ್ ಸಪೋರ್ಟ್ ಮಾಡ್ತಿದ್ದಾರೆ. ನೀನ್ ಪ್ರೊಡಕ್ಷನ್ ಮಾಡಬೇಡ ಅಂತ ಹೇಳಿದಾರ್ರಿ. ನೀನ್ ಒಂದ್ ಸೇರು ಟೇಬಲ್ ಇಟ್ಕೋಬೇಡ, ಬರೇ ನೀನು ಇನ್ಫಾರ್ಮೇಶನ್ ಕೊಡು. ಬಿಸ್ನೆಸ್ ನಾವು ಕೊಡ್ತೀವಿ ಅಂತಿದ್ದಾರೆ. ಇನ್ನ ಈ ತರ ಸಪೋರ್ಟ್ ಏನ್ ಬೇಕು ಹೇಳಿ? ಈವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಡಕ್ಷನ್ ಇದ್ರೆ ಮಾತ್ರನಾ ಅಂತ ನೀವು ಅನ್ಕೊಂಡಿದ್ರೆ ರಾಂಗ್. ಟ್ರಸ್ಟ್, ಹಾನೆಸ್ಟ್, ಒಂದ್ ಬ್ರ್ಯಾಂಡ್ ನಂಬಿ ನನ್ನ
ಫೋನ್ ಕೊಟ್ಟು ಸಿಮ್ ಕೊಟ್ಟು ಬಿಟ್ಟಿದ್ದಾರೆ, ಇನ್ ಯಾವ ಲೆವೆಲ್ ನಾನು ಟ್ರಸ್ಟ್ ಬಿಲ್ಡ್ ಮಾಡಿರ್ಬೋದು. ಆ ಲೀಡ್ನ ನಾನು ಬೇರೆ ಕಡೆ ಎತ್ಕೊಂಡು ಬಿಸ್ನೆಸ್ ಮಾಡುವ ತಾನೆ. 16 ವರ್ಷ ಆಯ್ತ್ರಿ, ಒಂದೇ ಒಂದು ಕ್ರಾಸ್ ಪ್ರಮೋಷನ್ ಮಾಡಿಲ್ಲ ನಾನು. 16 ಇಯರ್ಸ್ ಆಯ್ತು. ಏಜ್ ಇನ್ನ 33. ನಾನು ಜರ್ನಿ ಜಾಸ್ತಿ ಇದೆ, ಅದಕ್ಕೆ ನಾನು ಮೋಸ ಸುಳ್ಳು ಫ್ರಾಡ್ ಮಾಡಲ್ಲ. ಹಂಗನ್ಬಿಟ್ಟು ಏಜ್ ಆಗಿದ್ರೆ ಮಾಡ್ತಿದ್ರಾ ಅಂತ ಹೇಳ್ಬೋದು, ಮಾಡಲ್ಲ ಅವಾಗ್ಲು. ಸರ್ ಸಾಕು, ಕಮ್ಮಿ. ಎಷ್ಟು ದುಡ್ದೇನು? ನಮ್ಮ ಸೀನಿಯರ್ಸ್ ಎಲ್ಲ, ನನ್ನ ಫ್ರೆಂಡ್ಸ್ ಇರೋದೆಲ್ಲ 40, 50, 60, 65, 70 ಇಯರ್ಸ್. ಅವ್ರ ಜೊತೆ ಎಲ್ಲ ಇದೀನಿ ಅಂದ್ರೆ ಈ ಏಜ್ ಹುಡ್ಗ ಪ್ರೌಡ್ ಫೀಲ್ ತಾನೆ. ಇನ್ನೆಲ್ಲ ಫ್ರೆಂಡ್ಸ್ ಇರೋರೆಲ್ಲ ಚಿಕ್ಕವರು, ಚಿಕ್ಕ ಮಕ್ಕಳು. ನಾನು ಒಂದು 4-5ರಿಂದ 6 ಜನನ ನಾನು ಓದಿಸ್ತಾ ಇದ್ದೀನಿ, ಸಿಂಗಲ್ ಪೇರೆಂಟು. ಜಾಸ್ತಿ ಸ್ಪೆಂಡ್ ಮಾಡೋದು ಅನಾಥ ಮಕ್ಳ ಜೊತೆ, ಬ್ಲೈಂಡ್ ಮಕ್ಳ ಜೊತೆ ನಾನು ಸ್ಪೆಂಡ್ ಮಾಡ್ತೀನಿ ಟೈಮು. ಇದು ಜಾಸ್ತಿ ಎಲ್ಲೂ ಹೇಳಲ್ಲ, ಬಟ್ ಹೇಳ್ಬೇಕಂತೂ ಹೇಳಿದೆ. ಸೊ ಆ ಫ್ರೆಂಡ್ಶಿಪ್ ಈ ಫ್ರೆಂಡ್ಶಿಪ್, ನನ್ನ ಏಜ್ ಅಲ್ಲಿ ಇರೋ ಫ್ರೆಂಡ್ಶಿಪ್ ತುಂಬಾ ಕಡಿಮೆ. ಹೈ ಬೈ, ಏನು ಪರ್ಸನಲ್ ಲೈಫ್ ಇಲ್ಲ ಅರುಣ್ದು, ಬರೇ ಪ್ರೊಫೆಷನಲ್ ಲೈಫು. ಈಗ ನೋಡಿ, ಬೆಳಿಗ್ಗೆ ಬಂದ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ಬಂದೆ, ಈಗ ಮೀಟಿಂಗ್ ಆಯ್ತಾ, ಈಗ ನಿಮ್ಗೆ ಇವಾಗ ಅರೇಂಜ್ ಮಾಡಬೇಕು ಹಾಸ್ಪಿಟಾಲಿಟಿ. ನೆಕ್ಸ್ಟ್ ಚಂದ್ರು ಸರ್ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ಬೇಕು. ನೆಕ್ಸ್ಟ್ ನಾನು ಇನ್ನೊಂದು ಈವೆಂಟ್ ಮಾತಾಡ್ಬೇಕು. ನೆಕ್ಸ್ಟ್ ಆಗಿದ ತಕ್ಷಣ ನೈಟ್ ಆಗ್ಬಿಡುತ್ತೆ, ಊಟ ಮಾಡು ಮಲಗು, ಬೆಳಿಗ್ಗೆ ಎದ್ದು. ಸರ್ ಇದು ವೀಕ್ ಡೇಸ್ ಆಯ್ತು, ವೀಕೆಂಡ್ ಏನು? ಇದೇ ಕೆಲಸ. ಎಲ್ಲಿದೆ ಟೈಮ್? ಎಲ್ಲಿದೆ? ಎಲ್ಲ ಸಖತ್ ಫಿಟ್ ಆಗಿದ್ದು, ಸ್ಪೋರ್ಟ್ಸ್ ಪ್ಲೇಯರ್ ಬೇಬಿ ಶವರ್ ಆಗಿದ್ದೀನಿ. ವರ್ಕ್ ಪ್ರೆಸರ್ ಹಂಗಿರುತ್ತೆ, ನಾವು ಅನ್ಕೋಬಹುದು ಕಾಲ್ ಪಿಕ್ ಮಾಡಲ್ಲ. ಇವಾಗ ಲೈವ್ ಅಲ್ಲಿ ಎಷ್ಟು ಕಾಲ್ ಬರ್ತಾ ಇದೆ, ನಮ್ ದೀಪಾ ಮೇಡಮ್ ಕಟ್ ಮಾಡ್ತಿದ್ದಾರೆ. ಸೊ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನಾನು ಅದಕ್ಕೆ ನಮ್ಮ ಸೀನಿಯರ್ಸ್ ಯಾಕೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ, ಅವ್ರು ರೆಸ್ಪಾನ್ಸ್ ಬಿಡ್ಬೇಕು. ಅವ್ರು ಎಲ್ಲೇ ಇರ್ಲಿ, ಅವ್ರು ಆರಾಮಾಗಿರ್ಬೇಕು. ಇವಾಗ ಇವ್ರು LED ಕೊಟ್ಟಿದ್ದಾರೆ ಅಂದ್ರೆ, ಹುಡುಗ ಹೋಗಿ ಸೆಟಪ್ ಮಾಡ್ತಿದ್ದಾನೆ ಅಂದ್ರೆ, ಅವ್ರ ಕಾಲೆಲ್ಲೂ ನೆಮ್ಮದಿ ಇರಲ್ಲ. ಅಣ್ಣ ಆ ವೈರ್ ಬಿಟ್ಟು ಹೋಗ್ಬಿಟ್ಟೆ, ಈ ವೈರ್ ಬಿಟ್ಬಿಟ್ಟೆ, ಅಣ್ಣ ಡೆನ್ಸೋ ಮಾಡ್ಬಿಡಿ, ಅಣ್ಣ ಪೋಟರ್ ಮಾಡ್ಬಿಡಿ, ಅಣ್ಣ ಇದು ವರ್ಕ್ ಆಗ್ತಾ ಇಲ್ಲ, ಅಣ್ಣ ನೆಟ್ವರ್ಕ್ ಇಲ್ಲ, ಅಣ್ಣ ಲ್ಯಾಪ್ಟಾಪ್ ಸರಿ ಇಲ್ಲ, ಅಣ್ಣ ಚಾರ್ಜರ್ ಮರ್ತ್ಬಿಟ್ಟಿದ್ದೀನಿ. ನೋ, ಕ್ಲೈಂಟ್ಗಿಂತ 10 ಪಟ್ಟು ಫಾರ್ವರ್ಡ್ ಇರಬೇಕು. ನನಗೊಂದು ಸಣ್ಣ ಒಂದು ಅನಿಸಿಕೆ ಹೇಳಿ. ನನಗೆ ಒಂದು ತುಂಬ ಬೇಜಾರಾಗಿದ್ದೇನೆಂದರೆ, ಅಪ್ಪು ಸರ್ ಪ್ರಕರಣ ತುಂಬ ಬೇಜಾರಾಯಿತು. ಬಟ್ ಅವ್ರು ಇರೋಂಥ ಒಂದು ಕ್ವಾಲಿಟಿ, ಅವರಲ್ಲಿ ಏನಿದೆ ಎಲ್ಲ ನಿಮ್ಮಲ್ಲಿ ನಾನು ನೋಡ್ತಿದ್ದೀನಿ ಸರ್. ಇದು ಒಂದು ತುಂಬ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಅಪ್ಪು ಸರ್ ಇರೋಂಥ ಒಂದು ಏನು ಅವರಲ್ಲಿ ಏನು ಕ್ವಾಲಿಟೀಸ್ ಇಲ್ಲ, ಅದರಲ್ಲಿ ಎಲ್ಲನೂ ನಿಮ್ಮಲ್ಲಿ ನೋಡ್ತೀನಿ ಸರ್. ಜೀವಂತವಾಗಿ ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ ಅಪ್ಪು ಸರ್. ಥ್ಯಾಂಕ್ ಯು. ಅಂಡ್ ನಾನು ಎಮೋಷನಲ್ ಆಗಲ್ಲ, ಯಾಕೆಂದ್ರೆ ನಾನು ತುಂಬಾ ಇಷ್ಟಪಡುವಂತ ವ್ಯಕ್ತಿ. ಇಷ್ಟೇ ಇರಲಿ, ನಿಮಗೆ ಊಟ ಅರೇಂಜ್ ಮಾಡಿದ್ದೀನಿ. ಸೊ ಅದನ್ನ ಮಾಡಿ ಮತ್ತೆ ಬಿಸ್ನೆಸ್ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ನಾನು ನೋಡಿ, ರೈಟ್ ಹ್ಯಾಂಡ್ ಅಲ್ಲಿ ಗ್ರೋತ್ ಟುಗೆದರ್ ಇದೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಟೀಮ್ ವರ್ಕ್ ಇದೆ. ನನ್ನ ಸತ್ರು ಕೂಡ ನನ್ನ ಬಾಡಿ ಆರ್ಗನ್ಸ್ ದಾನ ಮಾಡ್ಬಿಟ್ಟೆ ಸಾಯ್ತೀನಿ ವಿನಃ ಕನ್ನಡಕ್ಕೆ, ಕನ್ನಡಿಗರಿಗೆ ಒಳ್ಳೇದ್ ಮಾಡಿ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನನ್ನಿಂದ ಕೆಟ್ಟದಂತೂ ಆಗದೇ ಇಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಯಾವಾಗಲೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನನ್ಗೆ ಬಹಳ ಖುಷಿ ಆಯ್ತು. ಈ ವರ್ಡ್ಸ್ಗಳೆಲ್ಲ ನಾನು ಇಷ್ಟು ವೆಯ್ಟ್ ಇರೋ ವರ್ಡ್ಸ್ಗಳನ್ನೆಲ್ಲ ಮಾತಾಡಿದೆ. ಅಪ್ಪು ಸರ್ನೆಲ್ಲ ಹೋಲಿಸ್ತಿದ್ದೀರಿ ಅಂದ್ರೆ, ಅವ್ರ ಆದರ್ಶದಲ್ಲಿ ನಡೀತಾ ಇದ್ದೀವಿ. ಅವ್ರ ಆದರ್ಶದಲ್ಲಿ ನಡೆಯೋಣ. ಚಿಕ್ಕಮ್ಮಿ ಒಂದು 2 months ಅವ್ರನ್ನ ಕೊಡಕ್ಕೆ ನಾನು ಎಮೋಷನಲ್ ಆಗ್ಬಿಡ್ತೀನಿ ಮಾತಾಡಿದ್ರೆ. ಸರ್ ತುಂಬಾ ಒಳ್ಳೇದಾಗಿ ಎರಡು ಕೈಯಿಂದ ಹಿಂಗೊಡಿ ಯಾವಾಗಲೂ. ಯಾಕೆಂದ್ರೆ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟು ನನ್ನ ಸರ್. ತುಂಬಾ ಇದು ಈ ಕನೆಕ್ಟ್ ಈ ತರ ಮಾಡಿ ಯಾವಾಗಲೂ ನೀವು ವರಿ ಮಾಡ್ಬಿಡಿ. ಏನಾದರೂ ಸಪೋರ್ಟ್ ಬೇಕು ಅಲ್ಲಿಂದ ಇಲ್ಲಿ, ಏನೋ ಅಲ್ಲಿ ಇದ್ಕೊಂಡು ಇಲ್ಲಿಂದ ಡಿಜಿಟಲ್ ಅಲ್ಲಿ ಏನಾದರೂ ವಿಡಿಯೋಲಿ, ಗ್ರಾಫಿಕಲ್ಲಿ ಏನಾದರೂ ಸಪೋರ್ಟ್ ಬೇಕು ಅಂದ್ರೂ ನಾನು ಇನ್ನೊಂದು ಟೀಮ್ ಇದೆ, ಕನೆಕ್ಟ್ ಮಾಡ್ಕೊಡ್ತೀನಿ. ಸರ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಕ್ಸಾಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಲಾಸ್ಟ್ ನೋಡಿ ಏನು ಹೇಳ್ಬೇಕು ಅಂದ್ರೆ, ಹಾ. ಕ್ವಾಲಿಟಿ ಮತ್ತೆ ಪರ್ಫೆಕ್ಷನ್ ಅರುಣ್ ಸರ್ ಇಂದ ಕಲಿಬೇಕು. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಕ್ವಾಲಿಟಿ ಪರ್ಫೆಕ್ಷನ್. ನಿಮ್ಮ ಟ್ಯಾಗ್ ಲೈನು ಅದೇ ಆಗ್ಬೇಕು ಸರ್. ನನ್ನ ಡೆಫಿನೆಟ್ಲಿ ಇದು ಏನಕ್ಕೆ ಮೈಕ್ ಇಟ್ಕೊಂತ ಇದೀವಿ ಅಂದ್ರೆ ಈ ಕ್ವಾಲಿಟಿ. ಕ್ವಾಲಿಟಿ ಹೌದು ಸರ್. ಏನೇ ಹೇಳಿದ್ರು ಜನಕ್ಕೆ ಕನೆಕ್ಟ್ ಆಗ್ಬೇಕು. ಹೌದು ಸರ್. ಕ್ವಾಲಿಟಿ ರೀತಿಯಲ್ಲಿ ಇರಬೇಕು. ಸೊ ಹಾಗಾಗಿ ಅಂಡ್ ನಾನು ಇನ್ನೊಂದೇನು ಹೇಳ್ತೀನಿ ಗೊತ್ತಾ, ನೀವೇನ್ ಮಾಡ್ತಿದ್ದೀರಿ ಅದು ಪ್ರಾಪರ್ ಆಗಿ ಡಿಲೇ ಆದ್ರೂ ಪರವಾಗಿಲ್ಲ. ನೋಡಿ, ನಿಮ್ಮ ಬಗ್ಗೆನೂ ಸರ್ ಹೇಳಿದ್ರು, ನನಗಿನ್ನ ಒಂದು ಸ್ಟೆಪ್ ಜಾಸ್ತಿ ಕನೆಕ್ಟ್ ಆಗಿದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಪರ್ಸನಲಿ, ಪ್ರೊಫೆಷನಲಿ ಏನಾದ್ರು ಸಪೋರ್ಟ್ ಬೇಕಂತೀವಿ ನಾನು ಮಾಡ್ತೀನಿ. ಅಂಡ್ ಆಲ್ ದ ಬೆಸ್ಟ್. ತುಂಬಾ ಗ್ರೋ ಆಗಬೇಕು. ನೀವು ಅಧಿಕಾರಿಯಾಗಿ ನಾನು ಫಸ್ಟ್ ವರ್ಕ್ ನಾನೇ ಮಾಡಬೇಕು. ಖಂಡಿತ
ಖಂಡಿತ. ಅಟ್ಲೀಸ್ಟ್ ನನಗೋಸ್ಕರ ನೀವು ಅಧಿಕಾರಿ ಆಗಲೇಬೇಕು. ಖಂಡಿತ. ಅದಕ್ಕೇನಾದ್ರೂ ಸಪೋರ್ಟ್ ಬೇಕಂದ್ರೆ ಐ ಆಮ್ ಆಲ್ವೇಸ್ ವಿತ್ ಯು. ಅಂಡ್ ನೀವು ಅಷ್ಟೇ ಸರ್, ಒಳ್ಳೆ ಬಿಲ್ಡ್ ಮಾಡಿ ಏನ್ ಬೇಕು ಹೇಳಿ, ನಾನು ಸಪೋರ್ಟ್ ಮಾಡ್ತೀನಿ ಹೇಳಿ ಸರ್. ದುಡ್ಡು ಕೊಟ್ಟೆ ಸಪೋರ್ಟ್ ಮಾಡ್ಬೇಕಂತ ಏನಿಲ್ಲ, ನಾಲೆಜ್ ನೀವು ಹಿಂಗ್ ಮಾಡ್ತಿದ್ರೆ ಹಿಂಗ್ ಮಾಡಿ, ಅದು ಒಂದು ಅದೇ ಕನ್ವರ್ಟ್ ಆಗ್ಬಿಡೋದು ದುಡ್ಡಾಗಿ. ಆಲ್ ದ ಬೆಸ್ಟ್. ಖುಷಿ ಆಯ್ತು, ನಿಮ್ಗೆ ಖುಷಿ ಆಯ್ತಾ? ನಿಜ ಹೇಳಿ, ಏನೋ ಬೇಜಾರಾಗಿದ್ರು ಹೇಳಿ, ಏನಾದ್ರು ತಪ್ಪಾಗಿ ಮಾತಾಡಿದ್ರು ಹೇಳಿ, ಕರೆಕ್ಷನ್ ಮಾಡ್ಕೊಂತೀನಿ ಸ್ನೇಹಿತರೆ ನಾವು, ಅಲ್ವಾ ಸರ್? ಅಂಡ್ ಶ್ರೀಪದ ಸರ್ ನೋಡಿ, ಖುಷಿ ಖುಷಿ ನೋಡಿ. ನನಗೆ ಈ ಖುಷಿಗೆ ನಾವು ವರ್ಕ್ ಮಾಡೋದು ಜಾಸ್ತಿ ಅಲ್ವಾ ಸರ್? ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗಿ. ನಮಸ್ಕಾರ ಮಾಡ್ಕೊಡೋಣ. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ, ಏನಾದ್ರೂ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡೋದು ಏನಕ್ಕೆ ಅಂದ್ರೆ ನನ್ನ ಪ್ರೆಸೆಂಟೇಷನ್ ಆ ತರ ಇರುತ್ತೆ. ಯಾಕೆಂದ್ರೆ ನೀವೆಲ್ಲ ಅಟೆನ್ಷನ್ ಕೊಡ್ಲಿ ಅಂತ ಸ್ನೇಹಿತರೆ. ಸುಮ್ಮನೆ ಸ್ಮೂತ್ ಆಗಿ ಹಲೋ ಹಾಯ್ ಅಂತ ಮಾತಾಡಿದ್ರೆ ನಿಮ್ಮ ಅಟೆನ್ಷನ್ ಇರಲ್ಲ. ಏನು ಜಗಳ ಮಾಡ್ತಿದ್ದಾರೆ, ಏನು ಆಕ್ಟಿವ್ ಆಗಿದ್ದಾರೆ, ಆ ತರ ಮಾತಾಡಿದ್ರೆ ನೀವು ಅಟೆನ್ಷನ್ ಆಗಿರ್ತೀರಾ ಅಂತ ಅಷ್ಟು ಜೋಶಾಗಿ ಮಾತಾಡ್ತೀನಿ ನಾನು. ಹಾಗಾಗಿ ಅದ್ರ ಜೊತೆಗೆ ಇದು ಲಾಂಗ್ ವಿಡಿಯೋ, 1 hour ಏನೋ ಇರ್ಬೋದು. ಇದು ಇವಾಗ ಅಪ್ಲೋಡ್ ಆಗುತ್ತೆ, ಮತ್ತೆ ಕಟ್ ಆಗಿ ಇನ್ನೊಂದು ಶಾರ್ಟ್ ವಿಡಿಯೋಸ್ ಬರುತ್ತೆ, ಅದನ್ನು ನೋಡಿ. ನಮ್ಮ ಕನ್ನಡಿಗರಿಗೆ